ಫ್ರೆಂಡ್ಸ್, ನಾವು ಈಗಾಗಲೇ ನೋಡ್ತಾ ಹೋಗಿದ್ದೀವಿ. ಏನಂತ ಕೇಂದ್ರ ಸರ್ಕಾರ ಅಂತ ಬಂದಾಗ ಕೇಂದ್ರ ಶಾಸಕಾಂಗ ಓದಿದ್ದೀವಿ, ಕೇಂದ್ರ ಕಾರ್ಯಾಂಗ ಓದಿದ್ವಿ. ಕೇಂದ್ರ ಕಾರ್ಯಾಂಗದಲ್ಲಿ ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿಯನ್ನು ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಂಡಿದ್ದೀವಿ. ರಾಷ್ಟ್ರಪತಿ ಹೆಂಗೆ ನೇಮಕ ಆಯ್ತಾರೆ, ರಾಷ್ಟ್ರಪತಿಯವರ ಅಧಿಕಾರ ಕಾರ್ಯಗಳೇನು, ಪ್ರಧಾನಮಂತ್ರಿ ನೇಮಕ ಹೆಂಗೆ, ಪ್ರಧಾನಮಂತ್ರಿ ಸಂಬಂಧಪಟ್ಟಿರ್ತಕ್ಕಂತಹ ಒಂದಿಷ್ಟು ಪ್ರಮುಖವಾದ ಅಂಶಗಳು, ಅವ್ರ ಕೆಲಸ ಮತ್ತು ಅಧಿಕಾರ ಕಾರ್ಯಗಳನ್ನು ಇನ್ ಡೀಟೇಲ್ ಆಗಿ ನೋಡ್ಕೊಂಡು ಬಂದಿದ್ದೀವಿ. ಇವತ್ತಿನ ಒಂದು ಸೆಷನ್ನಲ್ಲಿ ನಾವು ಕೇಂದ್ರ ಮಂತ್ರಿ ಮಂಡಲವನ್ನು ಕುರಿತು ಅಧ್ಯಯನ ಮಾಡ್ಕೊಂಡು ಬರೋಣ. ಈ ಕೇಂದ್ರ ಮಂತ್ರಿ ಮಂಡಲ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಟಾಪಿಕ್ ಆಗಿದ್ದು, ಈ ಒಂದು ವಿಡಿಯೋದಲ್ಲಿ 1 ಅಂಕ, 2 ಅಂಕ ಮತ್ತು 3 ಅಂಕ, ಈ ಮೂರಲ್ಲಿ ಒಂದು ಪ್ರಶ್ನೆ 100% ರೈಸ್ ಆಗ್ತದೆ. ಇನ್ ಕೇಸ್ 1 ಅಂಕ ಬಂದರೆ 2-3 ಅಂಕ ಬರಲಿಕ್ಕಿಲ್ಲ, ಅಥವಾ 2-3 ಅಂಕ ಬಂದಿದ್ರೆ 1 ಅಂಕ ಬರಲಿಕ್ಕಿಲ್ಲ. ಬಟ್ ಒಂದು ಕ್ವಶನ್ 100% ಆಗಿ ರೈಸ್ ಆಗ್ತಕ್ಕಂಥದ್ದು. ಸೊ ದಯವಿಟ್ಟು ಕಾನ್ಸಂಟ್ರೇಟ್ ಆಗಿ ಈ ಒಂದು ವಿಡಿಯೋ ನೋಡ್ಕೊಂಡು ಹೋಗಿ. ಏನಾದರೂ ಡೌಟ್ ಇತ್ತು ಅಪ್ಪ ಅಂತಂದರೆ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಬಾಕ್ಸ್ ಇದಲ್ಲ, ಅದರಲ್ಲ ನೀವು ಏನಪ್ಪ ಅಂದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಡೌಟ್ಗಳನ್ನ ಶೇರ್ ಮಾಡಿಕೊಡ್ರಿ. ನಾನು ನೆಕ್ಸ್ಟ್ ವೀಕಲ್ಲಿ ಏನಪ್ಪ ಅಂದರೆ ವೀಕ್ಲಿ ಒನ್ಸ್ ಏನು ಲೈವ್ ಕ್ಲಾಸ್ ಬರ್ತೀವಲ್ಲ, ಲೈವ್ ಕ್ಲಾಸ್ ಬಂದಾಗ ನಿಮ್ಮ ಒಂದು ಡೌಟ್ಗಳಿಗೆ ಕ್ಲಾರಿಫಿಕೇಶನ್ ಕೊಡ್ತಕ್ಕಂಥ ಕೆಲಸವನ್ನು ನನ್ನ ಮತೀಯ ಮಿತಿಯೊಳಗೆ ಮಾಡ್ತಾ ಇರ್ತೀನಿ. ಎಸ್, ನಾವೀಗ ಮೂವ್ ಆಗೋಣ. ನೆಕ್ಸ್ಟ್ ಟಾಪಿಕ್ ನಮ್ದು ಯಾವುದು ಅಂತಂದರೆ ಕೇಂದ್ರ ಮಂತ್ರಿಮಂಡಲ. ಈ ಮಂತ್ರಿಮಂಡಲಕ್ಕಿರ್ತಕ್ಕಂತಹ ಪ್ರಮುಖವಾದ ಅಂಶಗಳೇನಪ್ಪ ಅಂತಂದರೆ, ಈಗಾಗಲೇ ಹೇಳಿದ್ದೆ ನಾನು, ಸಂವಿಧಾನದ ವಿಧಿ 74ರ ಉಪವಿಧಿ 1 ಏನು ಹೇಳ್ತದೆ, ಪ್ರಧಾನಮಂತ್ರಿ ನೇಮಕದ ಕುರಿತು ಹೇಳ್ತಕ್ಕಂಥ ಆಲ್ರೆಡಿ ಹೇಳಿದ್ದಾನೆ, ಹೌದಾ? ಅದೇ ರೀತಿ ಅದೇ ಸಂವಿಧಾನದ ವಿಧಿ 74 1ನೇ ಉಪವಿಧಿ ಏನು ಹೇಳ್ತದೆ ಅಂದರೆ, ಮಂತ್ರಿಮಂಡಲ ಕೂಡ ಇರಬೇಕಂತ ಹೇಳ್ತದೆ. ಅಂದರೆ ಎಂಥ ಮಂತ್ರಿಮಂಡಲ ಇರಬೇಕು, ಪ್ರಧಾನಮಂತ್ರಿಯ ನೇತೃತ್ವದ ಮಂತ್ರಿಮಂಡಲ ಇರಬೇಕು ಅಂತಕ್ಕಂಥ ಸ್ಪಷ್ಟತೆಯನ್ನು ಕೊಡ್ತಕ್ಕಂಥದ್ದು. ಇದರ ಅರ್ಥ ಇಷ್ಟೇ, 74ನೇ ಉಪವಿಧಿ 1 ಭಾರತ ದೇಶಕ್ಕೆ ಒಬ್ಬ ಪ್ರಧಾನಿ ಇರಬೇಕು ಮತ್ತು ಪ್ರಧಾನಿ ನೇತೃತ್ವದ ಮಂತ್ರಿಮಂಡಲ ಇರಬೇಕು ಅಂತಕ್ಕಂಥ ಒಂದು ಅಂಶವನ್ನು ಹೇಳ್ಕೊಡ್ತಕ್ಕಂಥದ್ದು. ಇದರ ಮುಖ್ಯ ಉದ್ದೇಶ ಏನು, ಮಂತ್ರಿಮಂಡಲದ ಉದ್ದೇಶ ಏನು, ಬಹುಮುಖ್ಯವಾಗಿ ಯಾಕಿದು ಮಂತ್ರಿಮಂಡಲ ಬೇಕಂದರೆ, ಇದು ರಾಷ್ಟ್ರಪತಿಯವರಿಗೆ ನೆರವು ಮತ್ತು ಸಲಹೆ ನೀಡ್ತಕ್ಕಂಥ ಕೆಲಸ ಮಾಡ್ತದೆ. ನಾನು ಮೊದಲೇ ಹೇಳಿದೆ ನಿಮಗೇನಂತ, ರಾಷ್ಟ್ರಪತಿಯವರು ಏನೇ ಕೆಲಸ ಕಾರ್ಯಗಳು ಮಾಡಬೇಕಾಗಿತ್ತು ಅಂತಂದ್ರೆ, ಯಾವುದೇ ಒಂದು ಅಧಿಕಾರ ಚಲಾಯಿಸಬೇಕಾಗಿತ್ತು ಅಂತಂದ್ರೆ, ಪ್ರಧಾನಿ ನೇತೃತ್ವದ ಮಂತ್ರಿಮಂಡಲದ ಸಲಹೆ, ಶಿಫಾರಸು, ಸೂಚನೆ ಮೇರೆಗೆ ಕಾರ್ಯವನ್ನು ನಿರ್ವಹಿಸಬೇಕಾಗ್ತದ. ಒಂದು ವೇಳೆ ಪ್ರಧಾನಿ ನೇತೃತ್ವದ ಮಂತ್ರಿಮಂಡಲದ ಒಂದು ವೇಳೆ ಸಲಹೆ ಸೂಚನೆಗಳನ್ನು ಪಾಲಿಸಲಿಲ್ಲ ಅಂತಂದರೆ ಅದು ಸಂವಿಧಾನದ ಉಲ್ಲಂಘನೆ ಅಂತಲೇ ಅರ್ಥ. ಸಂವಿಧಾನ ಉಲ್ಲಂಘನೆ ಆಯಿತು ಅಂತಂದರೆ ಅವರನ್ನು ಪದಚ್ಯುತಿಗೊಳಿಸಬೇಕಾಗ್ತದೆ. ಇದು ತಲೆಗಿರಲಿ. ಸೊ ಹೀಗಾಗಿ ನಮ್ಮ ಭಾರತದ ರಾಷ್ಟ್ರಪತಿಯವರಿಗೆ ನೆರವು ನೀಡುವಂತಹ ಕೆಲಸವನ್ನು, ಸಲಹೆ ನೀಡ್ತಕ್ಕಂಥ ಕೆಲಸವನ್ನು ನಮ್ಮ ಮಂತ್ರಿಮಂಡಲ ಮಾಡ್ತಕ್ಕಂಥದ್ದು. ನೆಕ್ಸ್ಟು, ನಮ್ಮ ಮಂತ್ರಿಮಂಡಲ ರಚನೆ ಯಾರು ಮಾಡ್ತಾರೆ ಸರ್? ನಾನು ಮೊದಲೇ ಹೇಳಿದೆ, ಮಂತ್ರಿಮಂಡಲ ರಚನೆಯನ್ನು ರಾಷ್ಟ್ರಪತಿಯವರು ಮಾಡ್ತಾರೆ. ಅದು ಪ್ರಧಾನಮಂತ್ರಿಯ ಸಲಹೆ ಶಿಫಾರಸ್ಸಿನ ಮೇರೆಗೆ. ರಾಷ್ಟ್ರಪತಿ ಹೆಂಗೆ ಬೇಕು ಹಂಗೆ ಮಂತ್ರಿಮಂಡಲ ರಚನೆ ಮಾಡ್ಬೋದೇನು? ಇಲ್ಲ. ಅದಕ್ಕೆ ಪ್ರಧಾನಮಂತ್ರಿಯವರ ಶಿಫಾರಸ್ಸು, ಪ್ರಧಾನಮಂತ್ರಿಯವರ ಒಂದು ಸಲಹೆ ಬೇಕಾಗ್ತಕ್ಕಂಥದ್ದು. ನೆಕ್ಸ್ಟ್ ಏನಪ್ಪ ಅಂತಂದರೆ, ವಿಸರ್ಜನೆ ಯಾರು ಮಾಡ್ತಾರೆ? ಕೇಂದ್ರ ಮಂತ್ರಿಮಂಡಲ ವಿಸರ್ಜನೆ ಯಾರು ಮಾಡ್ಬೋದು? ರಾಷ್ಟ್ರಪತಿಯವರೇ ಮಾಡ್ಬೋದು. ಯಾರು ನೇಮಕ ಮಾಡ್ತಾರೋ ಅವರೇ ತೆಗೆದು ಹಾಕ್ಬೋದು. ಯಾರು ಸೆಲೆಕ್ಷನ್ ಮಾಡ್ಕೋತಾರಲ್ಲ ಅವರೇ ನಮಗೇನಪ್ಪ ಅಂದರೆ ಸಸ್ಪೆಂಡೋ ಡಿಸ್ಮಿಸ್ಸೋ ಮಾಡ್ಬೋದು. ಹಂಗೆ ಕೇಂದ್ರ ಮಂತ್ರಿಮಂಡಲವನ್ನು ನೇಮಕ ಮಾಡೋದು ರಾಷ್ಟ್ರಪತಿ, ಅದು ಪ್ರಧಾನಿಯವರ ಶಿಫಾರಸ್ಸಿನ ಮೇರೆಗೆ. ಅದೇ ರೀತಿ ಕೇಂದ್ರ ಮಂತ್ರಿಮಂಡಲವನ್ನು ವಿಸರ್ಜನೆಗೊಳಿಸ್ತಕ್ಕಂಥ ಅಧಿಕಾರ ಕೂಡ ರಾಷ್ಟ್ರಪತಿಯವರಿಗೆ ಇರ್ತಕ್ಕಂಥದ್ದು, ಅದು ಪ್ರಧಾನಮಂತ್ರಿಯವರ ಶಿಫಾರಸ್ಸಿನ ಮೇರೆಗೆ ಮಾತ್ರ. ಹಾಗಾದರೆ ಇವರು ಪ್ರಮಾಣ ವಚನ ಯಾರು ಬೋಧಿಸ್ತಾರೆ ಸರ್? ಅದು ಕೂಡ ರಾಷ್ಟ್ರಪತಿಯವರೇ. ನೀವು ನೋಡಿರ್ಬೇಕು, ಈಗ ಎಕ್ಸಾಂಪಲ್, ಪ್ರಧಾನಿ ಜೊತೆ ಒಂದಿಷ್ಟು ಸಚಿವರುಗಳು ಆ ಒಂದೇನಪ್ಪ ಅಂದರೆ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದ್ರೆ ಅಲ್ಲಿ ಭಾರತದ ರಾಷ್ಟ್ರಪತಿಯವರೇನಪ್ಪ ಅಂದರೆ ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಇಲ್ಲಿ ರಾಜ್ಯದ ಬಂದರೆ ಏನಪ್ಪ ಅಂತಂದರೆ ರಾಜ್ಯಪಾಲರು ಬೋಧಿಸ್ತಕ್ಕಂಥದ್ದು. ನೀವು ಲಿಂಕ್ ಮಾಡ್ಕೋಬೇಕು, ಕೇಂದ್ರ ಮಂತ್ರಿಮಂಡಲ ರಾಜ್ಯ ವಿಧಾನಮಂಡಲವನ್ನು ಲಿಂಕ್ ಮಾಡ್ತಾ ಹೋಗಬೇಕು. ಕೇವಲ ವಿಧಿಗಳಷ್ಟೇ ಚೇಂಜ್ ಆಗ್ತವೆ. ನೋಡಿ ಫ್ರೆಂಡ್ಸ್, ಮತ್ತೆ ಹೇಳ್ತಾ ಇದ್ದೀನಿ, ಇಲ್ಲಿ ರಾಷ್ಟ್ರಪತಿಯವರು ಏನು ಕೆಲಸ ಕಾರ್ಯನಿರ್ವಹಿಸ್ತಾರೋ ರಾಜ್ಯದಲ್ಲಿ ರಾಜ್ಯಪಾಲರು ಅದೇ ಕೆಲಸ ಕಾರ್ಯನಿರ್ವಹಿಸ್ತಾರೆ. ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಏನೆಲ್ಲ ಕೆಲಸ ಕಾರ್ಯ ಮಾಡ್ತಾರೋ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಅದೇ ಕೆಲಸ ಮಾಡ್ತಾರೆ. ಕೇಂದ್ರ ಮಂತ್ರಿಮಂಡಲ ಈಕ್ವಲ್ ಟು ರಾಜ್ಯ ವಿಧಾನಮಂಡಲ ಅಥವಾ ರಾಜ್ಯ ಮಂತ್ರಿಮಂಡಲ ಅಂತಕ್ಕಂಥದ್ದು. ಸೊ ಹೀಗಾಗಿ ನೋಡಿ, ಈಗ ಮತ್ತೆ ಹೇಳ್ತಾ ಇದ್ದೀನಿ, ಕೇಂದ್ರ ಮಂತ್ರಿಮಂಡಲ ರಚನೆ ರಾಷ್ಟ್ರಪತಿಯವರಿಂದ, ರಾಜ್ಯ ಮಂತ್ರಿಮಂಡಲ ರಚನೆ ಯಾರು? ರಾಜ್ಯಪಾಲರು. ಕೇಂದ್ರ ಮಂತ್ರಿಮಂಡಲ ವಿಸರ್ಜನೆ ರಾಷ್ಟ್ರಪತಿ. ಇಲ್ಲಿ ರಾಜ್ಯದಲ್ಲಿ ಯಾರು ವಿಸರ್ಜನೆ ಮಾಡ್ತಾರೆ? ರಾಜ್ಯಪಾಲರು ಮಾಡ್ತಾರೆ. ಕೇಂದ್ರದಲ್ಲಿರ್ತಕ್ಕಂಥ ಮಂತ್ರಿಮಂಡಲಕ್ಕೆ ಪ್ರಮಾಣ ವಚನ ಯಾರು ಬೋಧನೆ ಮಾಡ್ತಾರೆ? ರಾಷ್ಟ್ರಪತಿ ಮಾಡ್ತಕ್ಕಂಥದ್ದು. ರಾಜ್ಯದಲ್ಲಿ ಬಂದರೆ
ರಾಜ್ಯಪಾಲರು ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ಇಷ್ಟೇ ಡಿಫ್ರೆನ್ಸ್. ಅಲ್ಲಿ ಎಲ್ಲೆಲ್ಲಿ ಕೇಂದ್ರದಲ್ಲಿ ಎಲ್ಲಿ ರಾಷ್ಟ್ರಪತಿ ಬರ್ತಾರೋ ರಾಜ್ಯದಲ್ಲಿ ಅವರ ಸ್ಥಾನಕ್ಕೆ ರಾಜ್ಯಪಾಲರು ಬರ್ತಾರೆ. ಕೇಂದ್ರದಲ್ಲಿ ಪ್ರಧಾನಿ ಸ್ಥಾನಕ್ಕೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬರ್ತಾರೆ. ಕೇಂದ್ರ ಮಂತ್ರಿಮಂಡಲ ಸ್ಥಾನಕ್ಕೆ ರಾಜ್ಯದಲ್ಲಿ ರಾಜ್ಯ ಮಂತ್ರಿಮಂಡಲ ಬರ್ತಕ್ಕಂಥದ್ದು. ಹೀಗಾಗಿ ಕೇಂದ್ರ ಮಂತ್ರಿಮಂಡಲಕ್ಕೆ ಪ್ರಮಾಣ ವಚನ ಬೋಧನೆ ಮಾಡ್ತಕ್ಕಂಥವ್ರು ನಮ್ಮ ರಾಷ್ಟ್ರಪತಿಗಳು. ಇಲ್ಲಿ ಕೇಂದ್ರ ಮಂತ್ರಿಮಂಡಲ ಪ್ರಕ್ರಿಯೆ ಯಾವಾಗ ಸ್ಟಾರ್ಟ್ ಆಯ್ತದ, ಕೇಂದ್ರ ಮಂತ್ರಿಮಂಡಲ ಪ್ರಕ್ರಿಯೆ ಯಾವಾಗ ಎಂಡ್ ಆಗ್ತದೆ ಅಂತಕ್ಕಂಥದ್ದು ಪ್ರಶ್ನೆ ಹಿಂಗೆ ಬಂದಿದೆ. ಈಗ ಕೇಂದ್ರ ಮಂತ್ರಿಮಂಡಲದ ರಚನಾ ಪ್ರಕ್ರಿಯೆಯು ಪ್ರಾರಂಭವಾಗುವುದು ಡ್ಯಾಶ್ ಅಂತ ಬಂದಿದೆ. ಪ್ರಧಾನಿ ಮಂತ್ರಿಯವರ ನೇಮಕದೊಂದಿಗೆ, ಮಂತ್ರಿಗಳ ನೇಮಕದೊಂದಿಗೆ, ರಾಷ್ಟ್ರಪತಿಯವರ ನೇಮಕದೊಂದಿಗೆ ಈ ರೀತಿ ಬರ್ತಾ ಹೋಯ್ತು. 100% ಆಗಿ ಕೇಂದ್ರ ಮಂತ್ರಿಮಂಡಲದ ರಚನಾ ಪ್ರಕ್ರಿಯೆ ಸ್ಟಾರ್ಟ್ ಆಗ್ತಕ್ಕಂಥದ್ದು ಪ್ರಧಾನಿಯ ನೇಮಕದೊಂದಿಗೆ. ಒಂದು ವೇಳೆ ಪ್ರಧಾನಮಂತ್ರಿ ನೇಮಕ ಆದರಪ್ಪ ಅಂತಂದ್ರೆ ಅಲ್ಲಿ ಕೇಂದ್ರ ಮಂತ್ರಿಮಂಡಲದ ರಚನಾ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಅಂತ ಅರ್ಥ, ಆರಂಭ ಆಗಿದೆ ಅಂತ ಅರ್ಥ. ಅರ್ಥ ಆಯ್ತು ಅನ್ಕೊಂಡಿದ್ದಾನೆ. ಪ್ರಧಾನಮಂತ್ರಿ ಒಂದು ವೇಳೆ ನೇಮಕ ಆದ್ರಂದ್ರೆ ಕೇಂದ್ರ ಮಂತ್ರಿಮಂಡಲದ ರಚನಾ ಪ್ರಕ್ರಿಯೆ ಸ್ಟಾರ್ಟ್ ಆಯಿತು. ಹಂಗೆ ಒಂದು ವೇಳೆ ಪ್ರಧಾನಿಯ ನಿಧನ ಆಯಿತು ಅಥವಾ ಪ್ರಧಾನಿಯ ರಾಜೀನಾಮೆ ಆಯಿತು ಅಂತ ತಿಳ್ಕೊರಿ, ಆಗೇನಾಗ್ತದ ಆ ಕೇಂದ್ರ ಮಂತ್ರಿಮಂಡಲದ ಅಂತ್ಯ ಆಗ್ತದೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಏನಪ್ಪ ಅಂದರೆ ಇಂದಿರಾ ಗಾಂಧಿ ಮೇಡಮ್ ಅವ್ರು ಇದ್ರು, ಹೌದಾ? ಇಂದಿರಾ ಗಾಂಧಿ ಮೇಡಮ್ ಅವರು ನೇಮಕ ಆಗಿ ತಗೊಂಡ್ರಂತಂದ್ರೆ ಅವ್ರದ್ದೇನಾಯ್ತು, ಮಂತ್ರಿಮಂಡಲ ರಚನಾ ಪ್ರಕ್ರಿಯೆ ಸ್ಟಾರ್ಟ್ ಆಯಿತು. ಇಂದಿರಾ ಗಾಂಧಿ ಮೇಡಮ್ ಏನಪ್ಪ ಅಂದರೆ ನಿಧನರಾದರು, ಹತ್ಯೆಗೊಳಗಾದರು. ಆ ಹತ್ಯೆಗೊಳಗಾಗಿದ ತಕ್ಷಣವೇ ಕೇಂದ್ರ ಮಂತ್ರಿಮಂಡಲ ಅಂತ್ಯ ಆಗ್ತದೆ. ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಏನಪ್ಪ ಅಂದರೆ ಬದಲಾವಣೆ ಆಗೋದಿಲ್ಲ. ಇಡೀ ಮಂತ್ರಿಮಂಡಲನೇ ಸ್ಕ್ವಾಸ್ ಆಗ್ತಕ್ಕಂಥದ್ದು. ಇದು ನಿಮ್ಮ ತಲೆಗಿರಲಿ. ಅಥವಾ ಅವರೇನಪ್ಪ ಅಂದರೆ ನಮ್ಮ ಪ್ರಧಾನಮಂತ್ರಿ ಯಾರಿದ್ದಾರೆ, ಈಗ ನರೇಂದ್ರ ಮೋದಿ ಇದ್ದಾರೆ. ನರೇಂದ್ರ ಮೋದಿ ಅವರ ಒಂದು ವೇಳೆ ನಾಳೆ ರಾಜೀನಾಮೆ ಕೊಟ್ಟರು ಅಂತ ತಿಳ್ಕೊರಿ, ಅವರ ಕೇಂದ್ರ ಮಂತ್ರಿಮಂಡಲ ಆಟೋಮೆಟಿಕ್ ಆಗಿ ಅಂತ್ಯ ಆಗ್ತದೆ. ಕೇವಲ ಪ್ರಧಾನಮಂತ್ರಿ ರಿಸೈನ್ ಕೊಟ್ಟಾರ, ಉಳಿದೋರ್ ಮಿನಿಸ್ಟರ್ ಹಾಗೆ ಇರ್ತಾರೇನೋ ಅಂತ ನೀವು ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಬಟ್ ಒನ್ಸ್ ಪ್ರಧಾನಮಂತ್ರಿ ರಿಸೈನ್ ಕೊಟ್ಟರುವಪ್ಪ ಅಂತಂದ್ರೆ ಕೇಂದ್ರ ಮಂತ್ರಿಮಂಡಲ ಆಟೋಮೆಟಿಕ್ ಆಗಿ ರಿಸೈನ್ ಕೊಟ್ಟಂಗೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಕ್ಲಿಯರ್ ಆಗಿ ಹೇಳಬೇಕಾಗಿತ್ತು, ರಾಜ್ಯದ ವಿಷಯ ನಿಮ್ಗೆ ಕಣ್ಣಾರೆ ಕಂಡಿರ್ತಕ್ಕಂಥಪ್ಪ ಅಂತಂದ್ರೆ ಹೆಂಗಾಗಿತ್ತು ನೋಡ್ರಿ. ನಮ್ಮ ಶ್ರೀಯುತ ಯಡಿಯೂರಪ್ಪನವ್ರು ಏನು ಮಾಡಿದ್ರು, CM ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಅವ್ರು ರಾಜೀನಾಮೆ ಕೊಟ್ಟ ತಕ್ಷಣ ಅವ್ರೊಬ್ಬರೇ ಕೊಟ್ಟಂಗಾಯ್ತೇನು, ಇಲ್ಲ, ಇಡೀ ಮಂತ್ರಿಮಂಡಲನೇ ಅಂತ್ಯ ಆಗಿಬಿಡ್ತು. ಮತ್ತೆ ಶ್ರೀಯುತ ಬೊಮ್ಮಾಯಿ ಅವರು CM ಆದರು, ಮತ್ತೆ ಅವ್ರ ಸಚಿವ ಸಂಪುಟ ರಚನೆ ಆಯಿತು, ಅದು ಸೆಕೆಂಡ್ರಿ. ಹಿಂಗೆ ಒಂದು ವೇಳೆ CM ಏನಪ್ಪ ಅಂತಂದರೆ ನೇಮಕ ಆಗೋದೊಂದಿಗೆ ರಾಜ್ಯ ಮಂತ್ರಿಮಂಡಲ ಯಾವ ರೀತಿಯಾಗಿ ರಚನಾ ಪ್ರಕ್ರಿಯೆ ಪ್ರಾರಂಭ ಮಾಡ್ತದೋ ಹಾಗೇನೆ ಪ್ರಧಾನಮಂತ್ರಿಯ ನೇಮಕದೊಂದಿಗೆ ಕೇಂದ್ರ ಮಂತ್ರಿಮಂಡಲದ ರಚನಾ ಪ್ರಕ್ರಿಯೆ ಆರಂಭ ಆಗ್ತದೆ. ಅವರ ನಿಧನ ಅಥವಾ ರಾಜೀನಾಮೆಯೊಂದಿಗೆ ಆ ಒಂದು ರಚನಾ ಪ್ರಕ್ರಿಯೆ ಅಂತ್ಯ ಆಗ್ತಕ್ಕಂಥದ್ದು. ಹಾಗಾದರೆ ಇಲ್ಲಿ ಆರಂಭ ಯಾರು, ಪ್ರಧಾನಮಂತ್ರಿ, ಅಂತ್ಯನೂ ಕೂಡ ಪ್ರಧಾನಮಂತ್ರಿ ಅಂತಕ್ಕಂಥದ್ದು ಅರ್ಥ ಮಾಡ್ಕೋಬೇಕು. ಇಲ್ಲಿ ಇನ್ನೊಂದು ಪಾಯಿಂಟ್ ಬರ್ತದೆ. ಈ ಕ್ವಶನ್ ಬಹಳಷ್ಟು ಕಡೆ ರೈಸ್ ಆಗಿರ್ತಕ್ಕಂಥದ್ದು, ಅಬ್ಜೆಕ್ಟಿವ್ ಟೈಪ್ ಆಗಿ ಬಂದಿರತಕ್ಕಂಥ ಪ್ರಶ್ನೆ ಇದು. ಸೊ ದಯವಿಟ್ಟು ಕಾನ್ಸಂಟ್ರೇಟ್ ಮಾಡಿ. ಇಲ್ಲಿ ಪ್ರತಿಯೊಬ್ಬ ಮಂತ್ರಿಯು ವೈಯಕ್ತಿಕವಾಗಿ ಯಾರಿಗೆ ಹೊಣೆಗಾರರಾಗಿರ್ತಾರೆ, ರಾಷ್ಟ್ರಪತಿಯವರಿಗೆ ಹೊಣೆಗಾರರಾಗಿರ್ತಾರೆ. ನಾ ಅದೇ ಹೇಳಿದೆ, ಇಲ್ಲಿ ವಿಸರ್ಜನೆಗೊಳಿಸ್ತಕ್ಕಂಥ ಅಧಿಕಾರ ಯಾರಿಗದ, ರಾಷ್ಟ್ರಪತಿಯವ್ರಿಗೆ ಇರ್ತಕ್ಕಂಥದ್ದು. ಹೀಗಾಗಿ ಪ್ರತಿಯೊಬ್ಬ ಮಂತ್ರಿ ಅಂದರೆ ವೈಯಕ್ತಿಕವಾಗಿ ಇಂಡಿವಿಜುವಲ್ ಆಗಿ ಬಂತಂತ ತಿಳ್ಕೊರಿ. ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬ ಮಿನಿಸ್ಟರ್ ಯಾರಿಗೆ ಜವಾಬ್ದಾರಿಯಾಗಿರ್ತಾರೆ, ಯಾರಿಗೆ ಹೊಣೆಗಾರರಾಗಿರ್ತಾರೆ, ರಾಷ್ಟ್ರಪತಿಯವರಿಗೆ. ಅದೇ ಇಡೀ ಸಮೂಹ, ಇಡೀ ಮಂತ್ರಿಮಂಡಲ ಸಾಮೂಹಿಕವಾಗಿ ಯಾರಿಗೆ ಜವಾಬ್ದಾರಿಯಾಗಿರಬೇಕು, ಲೋಕಸಭೆಗೆ ಹೊಣೆಗಾರರಾಗಿರ್ತಕ್ಕಂಥದ್ದು. ಏನಿದ್ರ ಅರ್ಥ ಅಂತಂದರೆ ಒಂಚೂರು ನೋಡ್ರಿ. ಇಲ್ಲಿ ಈಗ ಸಪೋಸ್ ನನ್ನ ಕೆಲಸ ಕಾರ್ಯದಾಗ ಒಂದು ವೇಳೆ ಏನಾರ ಲೋಪದೋಷಗಳಿದ್ದು ನಾನು ಅಸಮರ್ಥನಾಗಿದ್ದ ಅಂತ ತಿಳ್ಕೊರು, ಒಂದು ಎಕ್ಸಾಂಪಲ್ ಹೇಳ್ತಿದ್ದೇನೆ. ಆಗ ರಾಷ್ಟ್ರಪತಿಯವರು ಪ್ರಧಾನಿಯ ಶಿಫಾರಸ್ಸಿನ ಮೇರೆಗೆ ನನಗೆ ಒಬ್ಬನೇ ತೆಗೆದುಬಿಟ್ರೆ ಸಾಕು, ಉಳಿದಿರ್ತಕ್ಕಂತಹ ಮಂತ್ರಿಮಂಡಲ ಹಾಗೆ ಇದ್ಬಿಡ್ತದೆ. ಅಂದ್ರೆ ಅರ್ಥ ಏನು, ನಾನು ಒಬ್ಬನೇ ಹೊರಗೆ ಎಕ್ಸಿಟ್ ಆದಂಗೆ, ನಾನು ಒಬ್ಬನೇ ಎಕ್ಸಿಟ್ ಆಗಿದ್ದೀನಿ, ನನ್ನ ಸಹೋದ್ಯೋಗಿ ಮಿತ್ರರೆಲ್ಲ ಹಾಗೆ ಕೆಲಸದಾಗ ಮುಂದುವರಿತಾರಂತ. ಸರಿನಾ? ಸಾಮೂಹಿಕವಾಗಿ ಹೆಂಗಪ್ಪ ಅಂದರೆ ರಾಷ್ಟ್ರಪತಿಯವರು ಒಬ್ಬನೇ ತೆಗೆದು ಹಾಕ್ಬೋದು. ಆದರೆ ಸಾಮೂಹಿಕವಾಗಿ ಎಲ್ಲರೂ ಹೆಂಗೆ ಹೋಗ್ಬೋದು, ಲೋಕಸಭೆ ಒಂದು ವೇಳೆ ವಿಸರ್ಜನೆ ಆಯಿತು ಅಂತ ತಿಳ್ಕೊರು, ಲೋಕಸಭೆ ಒಂದು ವೇಳೆ ಬಹುಮತ ಕಳ್ಕೊಳ್ತು ಅಂತ ತಿಳ್ಕೊರು, ಲೋಕಸಭೆಯಲ್ಲಿ ಒಂದು ವೇಳೆ ಅವಿಶ್ವಾಸ ಗೊತ್ತೊಳೆ ಮಂಡನೆ ಆಯಿತು ಅಂದ್ರೆ 100% ಸಾಮೂಹಿಕವಾಗಿ ಎಲ್ಲರೂ ತಮ್ಮ ಅಧಿಕಾರವನ್ನು ಕಳ್ಕೊಬೇಕಾಗ್ತದೆ. ಹೀಗಾಗಿ ಒಂದು ವೇಳೆ ಏನಪ್ಪ ಅಂದರೆ ಮಂತ್ರಿಮಂಡಲ ಇರ್ತಕ್ಕಂತಹ ಮಂತ್ರಿಗಳು ಇಂಡಿವಿಜುವಲ್ ಆಗಿ ವೈಯಕ್ತಿಕವಾಗಿ ರಾಷ್ಟ್ರಪತಿಗೆ ಹೊಣೆಗಾರರಾಗಿದ್ರ ಸಾಮೂಹಿಕವಾಗಿ ಲೋಕಸಭೆಗೆ ಹೊಣೆಗಾರರಾಗಿರ್ತಕ್ಕಂಥದ್ದು. ಪ್ರಶ್ನೆ ಹಿಂಗೆ ರೈಸ್ ಆಗಿದೆ, ಪ್ರತಿಯೊಬ್ಬ ಮಂತ್ರಿಯು ವೈಯಕ್ತಿಕವಾಗಿ ಡ್ಯಾಶ್ ಅವರಿಗೆ ಹೊಣೆಗಾರರಾಗಿರುತ್ತಾರೆ. ಆಪ್ಷನ್ 1 ಲೋಕಸಭೆ, ಆಪ್ಷನ್ 2 ರಾಜ್ಯಸಭೆ, ಆಪ್ಷನ್ 3 ರಾಷ್ಟ್ರಪತಿ, ಆಪ್ಷನ್ 4 ಪ್ರಧಾನಮಂತ್ರಿ ಅಂತ ಇರ್ತದೆ. ವೈಯಕ್ತಿಕ ಅಂತ ಬಂದಾಗ 100% ರಾಷ್ಟ್ರಪತಿ ಅಂತ ಹಾಕ್ರಿ. ಸಾಮೂಹಿಕ ಅಂತ ಬಂದಾಗ ಲೋಕಸಭೆ, ಇಂಡಿವಿಜುವಲ್ ರಾಷ್ಟ್ರಪತಿ, ಗ್ರೂಪ್ ಬಂದಾಗ ಲೋಕಸಭೆಗೆ ಹೊಣೆಗಾರರಾಗಿರ್ತಕ್ಕಂಥದ್ದು. ಇದು ಫಿಕ್ಸ್ ಆಗಿಟ್ಕೊಡ್ರಿ.
ನೆಕ್ಸ್ಟು ಮಂತ್ರಿಮಂಡಲದ ಅಧಿಕಾರಾವಧಿ. ಒಂದು ಸಲ ಮಂತ್ರಿಮಂಡಲ ರಚನೆ ಆಯಿತು ಅಂದ್ರೆ ಎಷ್ಟು ವರ್ಷ ಅಧಿಕಾರದಾಗಿರ್ಬೋದು? ಮ್ಯಾಕ್ಸಿಮಮ್ ಅಂದರೆ ಅರ್ಥ ಏನು, ಅಧಿಕಾರಾವಧಿ ಎಷ್ಟೊಂದು ಡ್ಯೂರೇಷನ್ ಇರ್ತದೆ? 5 ವರ್ಷ ಇರಬಹುದು ಅಂತ ಅನ್ಕೊಡ್ರಿ. ಪರ್ಮನೆಂಟಾಗಿ 5 ವರ್ಷ ಇರ್ತದೆ ಸರ್? ಇಲ್ಲ. ಕೆಲವೊಂದು ಸಲ ಹೆಂಗಾಯ್ತದ, ಒಂದರೆ ಲೋಕಸಭೆ ವಿಸರ್ಜನೆ ಆಯಿತು ಅಂತ ತಿಳ್ಕೊರಿ. ಲೋಕಸಭೆ ವಿಸರ್ಜನೆಗೆ ಬಂದರೆ ಮಂತ್ರಿಮಂಡಲ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತದೆ. ನಾ ಅದೇ ಹೇಳ್ದೆ ನಿಮಗೆ, ರಾಷ್ಟ್ರಪತಿ ಹೆಂಗೆ ವಿಸರ್ಜನೆ ಮಾಡ್ತಾರೆ? ಲೋಕಸಭೆ ವಿಸರ್ಜನೆ ಆದಾಗ, ಹೌದಾ? ಅಥವಾ ಏನಪ್ಪ ಅಂತಂದರೆ ಅವಿಶ್ವಾಸ ಗೊತ್ತುವಳಿ ಏನಪ್ಪ ಅಂದರೆ ಆಗಿಬಿಟ್ಟಾಗ, ಈ ರೀತಿಯಾಗಿರ್ತಕ್ಕಂಥ ಸನ್ನಿವೇಶದಾಗ ಅವ್ರು 5 ವರ್ಷ ಪೂರೈಸ್ತಾರಂತ ಹೇಳಿಕ್ಕಾಗಲ್ಲ. ಬಟ್ ಕಾಮನ್ ಆಗಿರ್ತಕ್ಕಂಥ ವರ್ಷ ಎಷ್ಟಾಗಿರ್ತದೆ? 5 ವರ್ಷ. ಒಂದು ಕೇಂದ್ರ ಮಂತ್ರಿಮಂಡಲದ ಅಧಿಕಾರಾವಧಿ ಬಂದುಬಿಟ್ಟು 5 ವರ್ಷ ಆಗಿರ್ತದೆ. ಅದಕ್ಕಿಂತ ಮುಂಚಿತವಾಗಿ ಒಂದು ವೇಳೆ ಸಪೋಸ್ ಲೋಕಸಭೆ ವಿಸರ್ಜನೆ ಆಯಿತು ಅಥವಾ ಪ್ರಧಾನಮಂತ್ರಿ ರಿಸೈನ್ ಕೊಟ್ಟರು, ಪ್ರಧಾನಮಂತ್ರಿ ನಿಧನ ಆದ್ರು ಅಂದ್ರೆ ಆ ಮಂತ್ರಿಮಂಡಲ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತದೆ. ಇದು ತಲೆಗಿರಲಿ. ಏನಪ್ಪ ಅಂದರೆ 5 ವರ್ಷ ಡ್ಯೂರೇಷನು, ಅದಕ್ಕಿಂತ ಮುಂಚಿತವಾಗಿ ಕೂಡ ತನ್ನ ಅಸ್ತಿತ್ವವನ್ನು ಕಳ್ಕೋಬಹುದು. ಯಾವ ಸಂದರ್ಭಗಳಲ್ಲಿ? ಲೋಕಸಭಾ ವಿಸರ್ಜನೆ ಆದಾಗ, ಪ್ರಧಾನಮಂತ್ರಿ ನಿಧನ ಆದಾಗ, ಪ್ರಧಾನಮಂತ್ರಿ ರಾಜೀನಾಮೆ ಆದಾಗ, ಇಂಥ ಕೆಲವೊಂದಿಷ್ಟು ಸನ್ನಿವೇಶದಾಗ ತನ್ನ ಅಸ್ತಿತ್ವವನ್ನು ಕಳ್ಕೊತಕ್ಕಂಥದ್ದು. ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಮಂತ್ರಿಮಂಡಲ ಇರಬೇಕಂತ ಯಾವ್ದು ಹೇಳ್ತದ? 74 ಉಪವಿಧಿ 1. ಇದರ ಮುಖ್ಯ ಉದ್ದೇಶ ರಾಷ್ಟ್ರಪತಿಗಳಿಗೆ ನೆರವು ಮತ್ತು ಸಲಹೆ ಕೊಡ್ತಕ್ಕಂಥದ್ದು. ಇದು ನೇಮಕ ಮಾಡ್ತಕ್ಕಂಥವ್ರು ರಾಷ್ಟ್ರಪತಿ, ವಿಸರ್ಜನೆ ಮಾಡ್ತಕ್ಕಂಥದ್ದು ಕೂಡ ರಾಷ್ಟ್ರಪತಿ. ಇವೆರಡು ಮಾಡ್ಬೇಕಾದ್ರೆ ಏನು ಬೇಕು? ಪ್ರಧಾನಮಂತ್ರಿಯವರ ಸಲಹೆ, ಶಿಫಾರಸು ಬೇಕಾಗಿರ್ತಕ್ಕಂಥದ್ದು. ಪ್ರಮಾಣ ವಚನ ಯಾರು ಬೋಧಿಸ್ತಾರೆ? ರಾಷ್ಟ್ರಪತಿಯವರು ಏನಪ್ಪ ಅಂದರೆ ಪ್ರಮಾಣ ವಚನ ಬೋಧಿಸ್ತಕ್ಕಂಥದ್ದು. ಈ ಒಂದು ರಚನಾ ಪ್ರಕ್ರಿಯೆ ಪ್ರಾರಂಭವಾಗೋದು ಪ್ರಧಾನಿಯ ನೇಮಕದೊಂದಿಗೆ, ಅಂತ್ಯ ಆಗೋದು ಪ್ರಧಾನಿಯ ನಿಧನ ಅಥವಾ ರಾಜೀನಾಮೆಯೊಂದಿಗೆ. ಪ್ರತಿಯೊಬ್ಬ ಮಂತ್ರಿ ವೈಯಕ್ತಿಕವಾಗಿ ರಾಷ್ಟ್ರಪತಿಯವರಿಗೆ ಹೊಣೆಗಾರರಾಗಿದ್ದು, ಸಾಮೂಹಿಕವಾಗಿ ಲೋಕಸಭೆಗೆ ಹೊಣೆಗಾರರಾಗಿರ್ತಕ್ಕಂಥದ್ದು. ಒಂದು ಸಲ ಕೇಂದ್ರ ಮಂತ್ರಿಮಂಡಲ ಅಧಿಕಾರಕ್ಕೆ ಬಂದಾಗ ಅದರ ಅಧಿಕಾರಾವಧಿ 5 ವರ್ಷ ಆಗಿರ್ತದೆ. ಅದಕ್ಕಿಂತ ಮುಂಚಿತವಾಗಿ ಲೋಕಸಭಾ ವಿಸರ್ಜನೆ ಆಯಿತು ಅಂತಂದ್ರೆ ಮಂತ್ರಿಮಂಡಲ ತನ್ನ ಒಂದು ಅಸ್ತಿತ್ವವನ್ನು ಕಳ್ಕೊಂಡ್ಬಿಡ್ತದೆ. ಇಷ್ಟು ಗ್ಲಾನ್ಸ್ ಆಗಿರ್ತಕ್ಕಂಥ ಒಂದು ಎಕ್ಸ್ಪ್ಲೇನ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕೇಂದ್ರ ಮಂತ್ರಿಮಂಡಲ ಯಾವಾಗ ವಿಸರ್ಜನೆಗೊಳ್ತದೆ? ನಾ ಆಲ್ರೆಡಿ ಹೇಳಿದೆ. ಈಗ ಸಪೋಸ್ ಎಕ್ಸಾಂಪಲ್ ಕೇಂದ್ರ ಮಂತ್ರಿಮಂಡಲದ ವಿಸರ್ಜನೆ ಕುರಿತು ಬರೆಯಿರಿ ಅಂತಂದ್ರೆ 2 ಅಂಕ ಪ್ರಶ್ನೆ ಕೇಳಿದಾಗ ಯಾವ ವಿಸರ್ಜನೆಗೊಳ್ಬೋದು ನಾ ಹೇಳ್ದೆ. ವಿಸರ್ಜನೆ ಆಗ್ತದಪ್ಪ, ಕೇಂದ್ರ ಮಂತ್ರಿಮಂಡಲ ವಿಸರ್ಜನೆಗೊಳ್ತದ ಅಂತ ಹೇಳ್ದೆ. ಬಟ್ ಯಾಕೆ ವಿಸರ್ಜನೆಗೊಳ್ತದ? ಸುಮ್ಮನೆ ವಿಸರ್ಜನೆಗೊಳ್ತದೇನು? ಇಲ್ಲ. ಅದಕ್ಕೆ ಒಂದಿಷ್ಟು ಕಾರಣಗಳದಾವು, ಒಂದು ಸನ್ನಿವೇಶಗಳದಾವು, ಒಂದು ಸಂದರ್ಭಗಳದಾವು. ನೋಡ್ಕೊಂಡು ಬರೋಣ. ಪಾಯಿಂಟ್ ನಂಬರ್ 1, ಮಂತ್ರಿಮಂಡಲದ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯ ತಲೆದೋರಿದರೆ. ಮಂತ್ರಿಮಂಡಲ ಸದಸ್ಯರು ಅಂತ ಅರ್ಥ ಏನು? ಅಲ್ಲಿರ್ತಕ್ಕಂಥ ಸಚಿವರುಗಳು ಅಥವಾ ಮಂತ್ರಿಗಳು ಅಂತ ಅರ್ಥ. ಅವ್ರ ನಡ್ಬರ್ಕ್ ಒಂದು ವೇಳೆ ಹೊಂದಾಣಿಕೆ ಇರಲಿಲ್ಲ, ಅವ್ರ ನಡ್ಬರ್ಕ್ ಏನಪ್ಪ ಅಂದ್ರೆ ಏಕಾಭಿಪ್ರಾಯವಿರಲಿಲ್ಲ, ಒಂದು ವೇಳೆ ಭಿನ್ನಾಭಿಪ್ರಾಯ ತಲೆ ದೂರ್ತು ಅಂದ್ರೆ ವಿಸರ್ಜನೆ ಆಗ್ತಕ್ಕಂಥದ್ದು. ಪಾಯಿಂಟ್ ನಂಬರ್ 2, ಮಂತ್ರಿಗಳು ಸಹಕರಿಸದಿದ್ದಾರೆ. ನೋಡಿ, ನಾವು ಅಂತ ಹೇಳ್ತೀನಿ ಫ್ರೆಂಡ್ಸ್, ಯಾಕೆ ನಾವು ಮಂತ್ರಿಮಂಡಲ ರಚನೆ ಮಾಡಿದ್ಮೇಲೆ ಖಾತೆಗಳ ಹಂಚಿಕೆ ಮಾಡಬೇಕಪ್ಪ ಅಂತಂದ್ರೆ ಇದೇ ಜವಾಬ್ದಾರಿಗಳ ಹಂಚಿಕೆ. ಅಧಿಕಾರ ಕೇಂದ್ರೀಕರಣ ಆಗಬಾರ್ದು, ವಿಕೇಂದ್ರೀಕರಣ ಆಗಬೇಕು ಅಂತಕ್ಕಂಥ ದೃಷ್ಟಿಕೋನದಿಂದಾಗಿ. ಹೌದಲ್ಲ? ಈಗ ಒಂದು ವೇಳೆ ಸಪೋಸ್ ಎಕ್ಸಾಂಪಲ್ ಯಾವುದೋ ಖಾತೆ ಒಳ್ಳೆ ರೀತಿ ನಿಭಾಯಿಸಬೇಕಾದ್ರೆ ಮಂತ್ರಿ ಚೆನ್ನಾಗಿ ಸಹಕಾರ ಮಾಡಬೇಕು. ಒಂದು ವೇಳೆ ಮಂತ್ರಿ ಸಹಕರಿಸಲಿಲ್ಲ ಅಂತಂದ್ರೂ ಕೂಡ ಮಂತ್ರಿಮಂಡಲ ವಿಸರ್ಜನೆ ಆಗೋಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಕೋಆಪ್ರೇಟ್ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಪ್ರತಿಯೊಂದು ಕೆಲಸಕ್ಕೂ ಸಹಕಾರ ಭಾಳಷ್ಟು ಇಂಪಾರ್ಟೆಂಟು. ಈ ಕೇಂದ್ರ ಮಂತ್ರಿಮಂಡಲ ವಿಷಯ ಬಂದಾಗ ಮಂತ್ರಿಗಳ ಕೋಆಪ್ರೇಟ್ ಮಾಡಬೇಕು. ಒಳಗೆ ಅವ್ರ ಮಂತ್ರಿಗಳ ಸಹಕಾರ ಆಗಿರ್ಬೋದು, ಪ್ರಧಾನಮಂತ್ರಿಗಳ ಸಹಕಾರ ಆಗಿರ್ಬೋದು, ರಾಷ್ಟ್ರಪತಿಯವರ ಸಹಕಾರ ಆಗಿರ್ಬೋದು, ಒಟ್ಟಾರೆಯಾಗಿ ಕೋಆಪರೇಟಿವ್ ಮೈಂಡೆಡ್ ಆಗಿ ಕೆಲಸವನ್ನು ಮಾಡಬೇಕಾಗ್ತದೆ. ಒಂದು ವೇಳೆ ಮಂತ್ರಿಗಳು ಸಹಕಾರ ಮಾಡಿಲ್ಲ ಅಂದರೂ ಕೂಡ ಮಂತ್ರಿಮಂಡಲವನ್ನು ವಿಸರ್ಜನೆ ಮಾಡಬಹುದು. ಅದಲ್ಲದೆ ಸಂಸತ್ತಿನಲ್ಲಿ ಒಂದು ವೇಳೆ ಯಾವುದೊಂದು ಮಸೂದೆಗೆ ಪದೇ ಸೋಲು ಆಯ್ತಾಯಿತ್ತು ಅಂತ ತಿಳ್ಕೊರಿ. ಈಗ ಸಪೋಸ್ ಹೆಂಗಿರ್ತದೆ, ಆಲ್ಮೋಸ್ಟ್ ಆಲ್ ಬಹುಮತ ಪಡೆದಿರ್ತಕ್ಕಂತಹ ಒಂದು ಪಕ್ಷನೇ ಅಧಿಕಾರದಾಗ ಗೆದ್ದಿರ್ತದೆ. ಹಂಗಾದ್ಮೇಲೆ ಯಾವುದೊಂದು ಮಸೂದೆಗೆ ಏನಪ್ಪ ಅಂದರೆ ಅಲ್ಲಿ ಬಹುಮತ ಸಿಗಲೇಬೇಕಾಗಿರ್ತದೆ. ಹಂಗೆ ಒಂದು ವೇಳೆ ಸಪೋಸ್ ಯಾವುದೊಂದು ಮಸೂದೆ ಮಂಡನೆ ಮಾಡಿದಾಗ ಪದೇ ಅದಕ್ಕೇನಪ್ಪ ಅಂದರೆ ಸಂಸತ್ತಿನ ಸೋಲು ಉಂಟಾಯಿತು, ಅನುಮೋದನೆ ಸಿಗಲಿಲ್ಲ, ಅಂಗೀಕಾರಗೊಂಡಿಲ್ಲ ಅಂದರೂ ಕೂಡ ಮಂತ್ರಿಮಂಡಲ ವಿಸರ್ಜನೆಗೊಳ್ತಕ್ಕಂಥದ್ದು. ಅದರ ಅರ್ಥ ಏನು? ನಾವು ಬಹುಮತ ಪಡ್ಕೊಂಡು ಸರ್ಕಾರ ರಚನೆ ಮಾಡಿದೀವಿ ಅಂದಮೇಲೆ ಆ ಮಸೂದೆಗೂ ಕೂಡ ಬಹುಮತದ ಆಧಾರದ ಮೇಲೆ ಒಪ್ಪಿಗೆ ಕೊಡಬೇಕು. ಒಂದು ವೇಳೆ ಒಪ್ಪಿಗೆ ಕೊಟ್ಟಿಲ್ಲ ಅಂದ್ರೆ ಅರ್ಥ ಏನು? ನಮಗವ್ರ ಸಹಕಾರ ಇಲ್ಲ ಅಂತ ಅರ್ಥ. ಈ ಸಪೋಸ್ ಎಕ್ಸಾಂಪಲ್ ನಾನು ಒಂದು 300 ಜನ ಇಟ್ಕೊಂಡು ಒಂದು ಸರ್ಕಾರ ರಚನೆ ಮಾಡಿದ್ದೀನಿ ಅಂದರೆ ನಾನು ಕೊಡ್ತಕ್ಕಂಥ ಯಾವುದೇ ಒಂದು ಮಸೂದೆಗೆ ಆ 300 ಜನ ನನಗೆ ಒಪ್ಪಿಗೆ ಕೊಡಲೇಬೇಕು. ಆ 300 ಒಂದು ವೇಳೆ ಸಪೋಸ್ 200 ಜನ ಒಪ್ಪಿಗೆ ಕೊಟ್ಟು 100 ಜನ ಒಪ್ಪಿಗೆ ಕೊಡಲಿಲ್ಲ ಅಂದ್ರೆ ಆ 100 ಜನ ನನ್ನ ಬೆಂಬಲಕ್ಕಿಲ್ಲ ಅಂತ ಅರ್ಥ. ಹೀಗಾಗಿ ಪದೇ ಸೋಲು ಉಂಟಾದರೆ ಏನು ತೋರಿಸ್ಕೊಡ್ತದ? ಅವರು ನಮ್ಮ ಸಹಾಯಕ್ಕೆ, ನಮ್ಮ ಸಹಕಾರಕ್ಕೆ, ನಮ್ಮ ಬೆಂಬಲಕ್ಕಿಲ್ಲ ಅಂತ ತೋರಿಸ್ಕೊಡ್ತದ. ಹೀಗಾಗಿ ಮಸೂದೆಗೆ ಏನಪ್ಪ ಅಂದರೆ ಸಂಸತ್ತಿನಲ್ಲಿ ಪದೇ ಸೋಲು ಉಂಟಾದರೂ ಕೂಡ ಮಂತ್ರಿಮಂಡಲವನ್ನು ವಿಸರ್ಜನೆಗೊಳಿಸಬಹುದು.
ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದ್ರೆ ಲೋಕಸಭೆಯು ಅವಿಶ್ವಾಸ ಗೊತ್ತುವಳಿ ನಿರ್ಣಯವನ್ನು ಅನುಮೋದಿಸುವುದರ ಮೂಲಕವೂ ಅದೇ ಹೇಳಿದೆ ನಾನು. ಆ್ಯಕ್ಚುಲಿ ಲೋಕಸಭೆದಾಗ ಯಾವ ಪಕ್ಷ ಬಹುಮತ ಪಡೆದಿರ್ತದೋ ಅಥವಾ ಯಾವ ಮೈತ್ರಿಕೂಟ ಬಹುಮತ ಪಡೆದಿರ್ತದೋ, ಯಾವ ಒಂದು ಪಕ್ಷ ವಿಶ್ವಾಸ ಗೊತ್ತುವಳಿ ಮಂಡಿಸ್ತದೋ ಅದು ಏನಪ್ಪ ಅಂದ್ರೆ ಸರ್ಕಾರ ರಚನೆ ಮಾಡಕ್ಕೆ ಬಂದಿರ್ತದೆ. ಒಂದು ವೇಳೆ ಲೋಕಸಭೆಯಲ್ಲಿ ವಿಶ್ವಾಸ ಕಳ್ಕೊಂಡ್ಬಿಡ್ತು, ಅವಿಶ್ವಾಸ ಗೊತ್ತುವಳಿ ನಿರ್ಣಯ ಅನುಮೋದಿಸಿದ್ರಂದ್ರ ಮಂತ್ರಿಮಂಡಲ ಅಧಿಕಾರದಿಂದ ವಿಸರ್ಜನೆಗೊಳಿಸಬಹುದು. ಆದ್ದರಿಂದ ಮಂತ್ರಿಮಂಡಲದ ಅವಧಿ ಯಾರ ಮೇಲೆ ಡಿಪೆಂಡ್ ಅದ? ಲೋಕಸಭೆಯ ವಿಶ್ವಾಸವನ್ನು ಅವಲಂಬಿಸಿರ್ತಕ್ಕಂಥ. ನಾವು ಕ್ಯಾಶುವಲ್ ಆಗಿ ಹೇಳ್ತೀವಿ ಒಂದು ಮಂತ್ರಿಮಂಡಲ ಅಧಿಕಾರಾವಧಿ 5 ವರ್ಷ ಅಂತ ಹೇಳ್ತೀವಿ. ಆದ್ರೆ ಇಟ್ಸ್ ಡಿಪೆಂಡ್ ಆನ್ ಲೋಕಸಭೆ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು, ಲೋಕಸಭೆ ವಿಶ್ವಾಸದ ಮೇಲೆ ಅವಲಂಬಿತವಾಗಿರ್ತಕ್ಕಂಥದ್ದು. ಇದು ಲೋಕಸಭೆ ಏನಪ್ಪ ಅಂದರೆ ವಿಸರ್ಜನೆಗೊಳ್ತಕ್ಕಂಥ ಒಂದಿಷ್ಟು ಸಂದರ್ಭಗಳು. ಈ 4 ಪಾಯಿಂಟ್ ಏನಪ್ಪ ಅಂದರೆ ಅರ್ಥ ಮಾಡ್ಬೇಕು. ಒಂದು, ಸದಸ್ಯರ ನಡುವೆ ಭಿನ್ನಾಭಿಪ್ರಾಯ ಬಂದಾಗ, ಮಂತ್ರಿಗಳು ಸಹಕರಿಸಿದಾಗ, ಮಸೂದೆಗೆ ಸಂಸತ್ನಲ್ಲಿ ಪದೇ ಪದೇ ಸೋಲುಂಟಾದಾಗ, ಲೋಕಸಭೆಯು ಅವಿಶ್ವಾಸ ಗೊತ್ತುವಳಿ ನಿರ್ಣಯವನ್ನು ಅನುಮೋದಿಸಿದಾಗ. ಈ 4 ಪಾಯಿಂಟ್ ಇದ್ದಾಗ ಏನಪ್ಪ ಅಂದರೆ ಮಂತ್ರಿಮಂಡಲ ವಿಸರ್ಜನೆ ಆಗ್ತಕ್ಕಂಥದ್ದು. ನೆಕ್ಸ್ಟ್ ಪಾಯಿಂಟ್ ಬರ್ತಾ ಹೋಗ್ತೀನಿ, ಮಂತ್ರಿಮಂಡಲದ ಗಾತ್ರ. ಒಂದು ಮಂತ್ರಿಮಂಡಲ ಎಷ್ಟು ಸಚಿವರನ್ನು ಒಳಗೊಂಡಿರಬೇಕು, ಮಂತ್ರಿಮಂಡಲದ ಸದಸ್ಯರು ಎಷ್ಟು ಜನ ಇರಬೇಕಂತಕ್ಕಂಥ ನೋಡ್ಕೊಂಬೋಣ. ಈ ಒಂದು ಮಂತ್ರಿಮಂಡಲದ ಗಾತ್ರವನ್ನು ಯಾರು ನಿರ್ಧಾರ ಮಾಡ್ತಾರೆ? ಪ್ರಧಾನಮಂತ್ರಿಯವರು ನಿರ್ಧಾರ ಮಾಡ್ತಾರೆ. ನನ್ನ ಒಂದು ಮಂತ್ರಿಮಂಡಲದ ನಾಯಕ ಯಾರು? ಪ್ರಧಾನಮಂತ್ರಿ. ಅವರೇ ಡಿಸೈಡ್ ಮಾಡಬೇಕು ನನಗೆ ಎಷ್ಟು ಜನ ಸಹೋದ್ಯೋಗಿಗಳು ಬೇಕು, ಎಷ್ಟು ಜನ ನನ್ನ ಮಂತ್ರಿ ಮಂಡಲದಲ್ಲಿ ಏನಪ್ಪ ಅಂದರೆ ಸಚಿವರುಗಳು ಬೇಕಂತಕ್ಕಂಥದ್ದು. ಹಾಗಾದ್ರೆ ಅವ್ರು ಮನಸ್ಸಿಗೆ ಬಂದಷ್ಟು ಮಾಡ್ಬೋದೇನು ಸರ್? ಇಲ್ಲ, ಅದಕ್ಕೂ ನಿಯಮ ಅದಾವು. ಏನಪ್ಪ ಅಂದ್ರೆ 2004ರಲ್ಲಿ ನಮ್ಮ ಸಂವಿಧಾನಕ್ಕೆ ಏನು ಮಾಡಿದ್ದೀವಿ? 91ನೇ ತಿದ್ದುಪಡಿ ಮಾಡಿದ್ದೀವಿ. ಈ ಒಂದು 91ನೇ ತಿದ್ದುಪಡಿ ಕಾಯ್ದೆಯ ಮೂಲಕ ನಮ್ಮ ಕೇಂದ್ರ ಮಂತ್ರಿಮಂಡಲದ ಗಾತ್ರ ಸಂಸತ್ತಿನ ಸದಸ್ಯರ 15% ಮೀರುವಂತಿಲ್ಲ. ಹೈಯೆಸ್ಟ್ ಗರಿಷ್ಠ ಸಂಖ್ಯೆನೇ 15. ಈಗ ಸಪೋಸ್ ಎಕ್ಸಾಂಪಲ್ ಒಂದು ವೇಳೆ 100 ಜನ ಸಂಸತ್ತಿನ ಸದಸ್ಯರು MP ಗಳಿದ್ರೆ ಅಂತ ತಿಳ್ಕೊರಿ. ಹೈಯೆಸ್ಟ್ ಎಷ್ಟು ಜನ ಆಗ್ಬೋದು? 15 ಜನ ಮಾತ್ರ ಮಿನಿಸ್ಟರ್ ಆಗ್ಬೋದು. 15ಕ್ಕಿಂತ ಹೆಚ್ಚಿಗೆ ಆಗಂಗಿಲ್ಲ. ಅವ್ರು ಈ 15 ಒಳಗಡೆನೆ ಆಟ ಆಡಬೇಕು. ಅಲ್ಲಿ 15 ಇರಬೇಕಾ, 14 ಇರಬೇಕಾ, 12 ಇರಬೇಕಾ, 10 ಇರಬೇಕಾ, ದಟ್ ಡಿಪೆಂಡ್ ಅಪಾನ್ ದಿ PM. ಅವ್ರು ಡಿಸೈಡ್ ಮಾಡ್ಕೋತಾರೆ ಅವ್ರಿಗೆ ಎಷ್ಟು ಜನ ಬೇಕು ಅಂತಕ್ಕಂಥದ್ದು ಅವರೇ ನಿರ್ಧಾರ ಮಾಡ್ತಾರೆ. ಆದ್ರೆ ಅವ್ರ ಮನಸ್ಸಿಗೆ ಬಂದಂಗೆ 100ಕ್ಕೆ 100 ಜನರಿಗೆ ನಾನು ಮಿನಿಸ್ಟರ್ ಮಾಡ್ತೀನಿ ಅನ್ನೋಂಗಿಲ್ಲ. ಇನ್ನು ನೋಡ್ರಿ ನೀವು ಕೆಲವೊಂದಿಷ್ಟು ಏನಪ್ಪ ಅಂದರೆ ನಮ್ಮಲ್ಲಿ MLAಗಳಾಗಿರ್ಬೋದು, ಕೇಂದ್ರದ MP ಗಳಾಗಿರ್ಬೋದು ಅಸಮಾಧಾನಗೊಂಡಿದ್ದಾರೆ ಅಂತ ಓದಿರ್ತೀವಿ. ಯಾಕೆ ಅಂತಂದರೆ ಇದೇ ಕಾರಣಕ್ಕಾಗಿ 100 ಜನ ಒಂದು ವೇಳೆ ಇದ್ರೆ ಮ್ಯಾಕ್ಸಿಮಮ್ 15 ಜನರಿಗಟ್ಟೆ ನಾವು ಮಿನಿಸ್ಟರ್ ಮಾಡ್ಬೋದು. ಎಲ್ಲರಿಗೂ ತೃಪ್ತಿ ಪಡಿಸೋಕ್ಕಾಗಲ್ಲ. ಉಳಿದ 85 ಜನ ಏನಪ್ಪ ಅಂದರೆ ಸಂಸತ್ತಿನ ಸದಸ್ಯರಾಗಿ ಮುಂದುವರಿಬೇಕಾಯ್ತದೆ. ಇದೇ ಕಾರಣಕ್ಕಾಗಿ ಏನಪ್ಪ ಅಂದರೆ ಅಲ್ಲೇನಪ್ಪ ಅಂದ್ರೆ ಒಬ್ರಿಗೊಬ್ರಿಗೆ ಕೋಆರ್ಡಿನೇಟ್ ಆಗ್ತಾ ಇಲ್ಲ. ಒಂದು ವೇಳೆ ಈ ನಿಯಮ ಇರ್ತಿದ್ದಿಲ್ಲ ಅಂದ್ರೆ ಇರ್ತಕ್ಕಂಥ ಎಲ್ಲ MLAಗಳು ಮಿನಿಸ್ಟರ್ ಆಗ್ತಿದ್ರು, ಇರ್ತಕ್ಕಂಥ ಎಲ್ಲ MP ಗಳು ಮಿನಿಸ್ಟರ್ ಆಗಿರ್ತಿದ್ರು, ಗುಡಿಸಿ ಗುಂಡಾಂತರ ಮಾಡಿಬಿಡ್ತಾಯಿದ್ರು. ಅದಕ್ಕೊಂದು ನಿಯಮ ತಂದರೆ ಏನಪ್ಪ ಅಂದ್ರೆ 2004ರಲ್ಲಿ 91ನೇ ತಿದ್ದುಪಡಿ ಕಾಯ್ದೆ ತಂದು ನಿಮ್ಮ ಮಂತ್ರಿಮಂಡಲದ ಗಾತ್ರ 15%ಗಿಂತ ಮೀರುವಂತಿಲ್ಲ. 100ಕ್ಕೆ 15% ಮಾತ್ರ, ಮ್ಯಾಕ್ಸಿಮಮ್ ಗರಿಷ್ಠ ಅಷ್ಟೇ ಇರಬೇಕು ಅಂತ. ಇದು ರಾಜ್ಯದಲ್ಲಿ ಕೂಡ ಇದೇ ಅಪ್ಲೈ ಆಗ್ತದೆ. ರಾಜ್ಯ ಮಂತ್ರಿಮಂಡಲ ಬಂದರೂ ಕೂಡ ಇದೇನೆ. ಇದೇ ಒಂದು ವರ್ಷದಲ್ಲಿ ಇದೇ ಒಂದು ತಿದ್ದುಪಡಿಯ ಮೂಲಕವಾಗಿ ಏನಪ್ಪ ಅಂದರೆ ನಾವು ಒಂದು ನಿಯಮವನ್ನು ತಂದಿರ್ತಕ್ಕಂಥದ್ದು. ಅದೇ ಹೇಳ್ತಿದ್ದೇನೆ, ಗರಿಷ್ಠ ಎಷ್ಟು? 15%. ಇದು ಯಾವಾಗ ಬಂತು? 2004. ಯಾವ ಅಮೆಂಡ್ಮೆಂಟು? 91ನೇ ಅಮೆಂಡ್ಮೆಂಟ್ ಆಗಿರ್ತಕ್ಕಂಥದ್ದು. ಈ ಮಂತ್ರಿಮಂಡಲವನ್ನು ಯಾವ ರೀತಿ ವರ್ಗೀಕರಣ ಮಾಡಿದ್ದೀವಿ? ಮಂತ್ರಿಮಂಡಲ ಅಂದ ತಕ್ಷಣ ಒಂದೇ ರೀತಿ ಇರ್ತದೆ ಸರ್? ಪ್ರಶ್ನೆ ಹಿಂಗೆ ಬರ್ತದೆ. ಕೇಂದ್ರ ಮಂತ್ರಿಮಂಡಲದ ವರ್ಗೀಕರಣವನ್ನು ವಿವರಿಸಿ ಅಂತ ಪ್ರಶ್ನೆ ಬರ್ಬೋದು. ಅವಾಗ ನೀವೇನು ಮಾಡಬೇಕು? ಕೇಂದ್ರ ಮಂತ್ರಿಮಂಡಲವನ್ನು 3 ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ವರ್ಗೀಕರಣ ಮಾಡಿದ್ದೀವಿ. ನೋಡಿ, ಕೇಂದ್ರ ಮಂತ್ರಿಮಂಡಲದ ಬಗ್ಗೆ ಏನೇ ನಿಮಗೇನಪ್ಪ ಅಂತಂದರೆ 2 ಅಂಕ 3 ಅಂಕ ಪ್ರಶ್ನೆ ಬಂದರೂ ಕೂಡ ಇದೇ ಸೆಂಟೆನ್ಸ್ ಹಾಕಬೇಕು, ಇದೇ ಇಂಟ್ರೊಡಕ್ಷನ್ ಹಾಕಬೇಕು. ಸಂವಿಧಾನದ 74 1ನೇ ಉಪವಿಧಿಯು ಕೇಂದ್ರದಲ್ಲಿ ಪ್ರಧಾನಿ ನೇತೃತ್ವದ ಮಂತ್ರಿಮಂಡಲ ಇರಬೇಕೆಂದು ತಿಳಿಸುತ್ತದೆ. ಇದು ಪೀಠಿಕೆ ಬರಬೇಕು. ಯಾಕೆ? ನೀವಲ್ಲ ಆ ಆರ್ಟಿಕಲ್ ಮೆನ್ಷನ್ ಮಾಡಲೇಬೇಕು. ಆ ಆರ್ಟಿಕಲ್ ಮೆನ್ಷನ್ ಮಾಡ್ರೆ ನಿಮ್ಮ ಉತ್ತರ ವೇಟೇಜ್ ಆಗಿರ್ತದೆ. ಈ ಒಂದು ಮಂತ್ರಿಮಂಡಲದ ಗಾತ್ರವನ್ನು ಕುರಿತು ನೋಡುವುದಾದರೆ, ಈ ಒಂದು ಮಂತ್ರಿಮಂಡಲದ ವರ್ಗೀಕರಣವನ್ನು ವಿವರಿಸುವುದಾದರೆ, ಹೀಗೆ ಆ ಒಂದು ಪೀಠಿಕೆಯೊಂದಿಗೆ ನಿಮ್ಮ ಒಂದು ವಿವರಣೆ ಸಾಕ್ತಾ ಹೋಗಬೇಕು. 100% ಆಗಿ ಕೇಂದ್ರ ಮಂತ್ರಿಮಂಡಲ ಅಂತ ಬಂದಾಗ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ನಿಮ್ಮ ಇಂಟ್ರೊಡಕ್ಷನ್ ಹೆಂಗಿರಬೇಕು? ನಮ್ಮ ಸಂವಿಧಾನದ 74ನೇ ಉಪವಿಧಿ 1 ಪ್ರಧಾನಿ ನೇತೃತ್ವದ ಮಂತ್ರಿಮಂಡಲ ಇರತಕ್ಕದ್ದು ಎಂದು ವಿವರಿಸುತ್ತದೆ. ಇದರ ಪ್ರಕಾರ ಮಂತ್ರಿಮಂಡಲದ ಗಾತ್ರ, ಮಂತ್ರಿಮಂಡಲದ ವಿವರಣೆ, ಮಂತ್ರಿಮಂಡಲದ ಕಾರ್ಯಗಳು ಈ ರೀತಿ ನೀವೇನಪ್ಪ ಅಂದರೆ ವಿವರಣೆ ಬರ್ಕೊಂಡು ಹೋಗಬೇಕು. ಇಲ್ಲಿ ಮಂತ್ರಿಮಂಡಲದ ವರ್ಗೀಕರಣ ಅಂತ ಬಂದಾಗ ನಾವು ಮಂತ್ರಿಮಂಡಲವನ್ನು 3 ರೀತಿಯಾಗಿ ವರ್ಗೀಕರಣ ಮಾಡ್ತೀವಿ. ಅದರ ಒಂದನೇದು ಕ್ಯಾಬಿನೆಟ್ ದರ್ಜೆಯ ಮಂತ್ರಿಗಳು,
ಎರಡನೇದು ರಾಜ್ಯ ಸಚಿವರು ಮತ್ತು ಸ್ವತಂತ್ರ ಖಾತೆ ಹೊಂದಿರುವ ರಾಜ್ಯ ಸಚಿವರು ಅಂತ ಅರ್ಥ ತಿಳಿತಾ. ರಾಜ್ಯ ಸಚಿವ ಅಂದರೆ ಸ್ವತಂತ್ರ ಖಾತೆ ಹೊಂದಿರ್ಬೋದು, ಸ್ವತಂತ್ರ ಖಾತೆ ಹೊಂದಿರದೇ ಇರ್ಬೋದು. ಇದು ಎರಡನೇ ಇದು. ಮೂರನೇದು ಉಪಮಂತ್ರಿಗಳು ಅಂತ. ಒಟ್ಟಾರೆಯಾಗಿ ಇಲ್ಲಿ ಮೂರು ರೀತಿಯಾಗಿರ್ತಕ್ಕಂಥ ವಿವರಣೆ ಕೊಡ್ತೀವಿ. ಒಂದು ಕ್ಯಾಬಿನೆಟ್ ದರ್ಜೆ, ಎರಡನೇದು ಸ್ಟೇಟ್ ಮಿನಿಸ್ಟರ್, ಮೂರನೇದು ಉಪಮಂತ್ರಿಗಳು ಅಂತ ಕರಿತಕ್ಕಂಥದ್ದು. ಹಾಗಾದರೆ ಇವ್ರ ಮೂಗರಿಗೆ ಏನು ವ್ಯತ್ಯಾಸ ಸರ್? ಇವ್ರ ಮೂಗರು ಒಂದೇ ಅಲ್ವೇನು? ಇವ್ರ ಮೂಗರಿಗೆ ಪವರ್ ಹೆಂಗೆ ಡಿವೈಡ್ ಆಯ್ತು ಸರ್ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ ಬನ್ನಿ ಫ್ರೆಂಡ್ಸ್. ಪಾಯಿಂಟ್ ನಂಬರ್ 1, ಕ್ಯಾಬಿನೆಟ್ ದರ್ಜೆಯ ಸಚಿವರು. ಇವ್ರು ಯಾವ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು ಅರ್ಹತೆಗಳು ಹೊಂದಿರ್ತಾರೆ, ಇವ್ರಿಗೆ ಏನು ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಇವ್ರಿಗೆ ಇದ್ದಿರ್ತಾವ, ಆ ರಾಜ್ಯ ಸಚಿವರುಗಳಿಗಿಂತ ಉಪ ಸಚಿವರುಗಳಿಗಿಂತ ಇವ್ರು ಏನು ಭಿನ್ನವಾಗಿರ್ತಾರಂತ ನೋಡೋಣ. ಪಾಯಿಂಟ್ ನಂಬರ್ 1, ಇವರು ಪ್ರಮುಖವಾದ ಖಾತೆಗಳನ್ನು ನಿರ್ವಹಿಸುವ ಸಚಿವರುಗಳಾಗಿದ್ದಾರೆ. ದಿ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ವೇಟೇಜ್ ಅಂದ್ರೆ ಯಾವ್ದು ಪ್ರಮುಖವಾಗಿರ್ತಕ್ಕಂತಹ ಒಂದು ಖಾತೆ ಇರ್ತದಲ್ಲ. ಈಗ ಫಾರ್ ಎಕ್ಸಾಂಪಲ್ ಕೇಂದ್ರದಾಗಿರ್ಬೋದು, ರಾಜ್ಯದಾಗಿರ್ಬೋದು. ಕೇಂದ್ರದ ಭಾಳ ಇಂಪಾರ್ಟೆಂಟ್ ಯಾವುದದ? ಈಗ ಒಂದು ಗೃಹ ಇಲಾಖೆ, ದಟ್ ಈಸ್ ಹೋಮ್ ಡಿಪಾರ್ಟ್ಮೆಂಟ್ ಅಥವಾ ಹೋಮ್ ಇಲಾಖೆದು, ಹೌದಾ? ಹೋಮ್ ಗೃಹ ಸಚಿವಾಲಯ. ಎರಡನೇದು ರಕ್ಷಣೆ, ಮೂರನೇದು ಹಣಕಾಸು, ನಾಲ್ಕನೇದು ವಿದೇಶಾಂಗ ವ್ಯವಹಾರ, ವಾಣಿಜ್ಯ. ಇಂಥ ಒಂದಿಷ್ಟು ಪ್ರಮುಖವಾದ ಖಾತೆಗಳನ್ನು ನಿರ್ವಹಿಸ್ತಕ್ಕಂತಹ ಸಚಿವರುಗಳಿಗೆ ನಾವು ಕ್ಯಾಬಿನೆಟ್ ದರ್ಜೆಯ ಸಚಿವರು ಅಂತೀವಿ. ಅರ್ಥ ಏನು? ಪ್ರಧಾನಮಂತ್ರಿ ಬಿಟ್ಟರೆ ಇವರೇ ಮೇನ್ ಲಿಸ್ಟಿಗೆ ಬಂದಿರತಕ್ಕಂಥದ್ದು. ಅರ್ಥ ಆಗಿದೆ ಅನ್ಕೊಂಡ್ರೆ. ಲೀಡರ್ ಯಾರು? PM. ಇವರಿಗೆಲ್ಲ ಏನಪ್ಪ ಅಂದರೆ PM ನಂತರ ಯಾರು ಅಂದರೆ ಲೀಡರ್ಶಿಪ್ ಗುಣಗಳು ಹೊಂದಿರ್ತಾರ, ಯಾರು ಪವರ್ಫುಲ್ ಆಗಿರ್ತಾರಲ್ಲ ಅಂಥವರಿಗೆ ಈ ಒಂದು ಖಾತೆನ ನೀಡೋಕ್ಕಾಗ್ತದೆ. ಇಂಥ ಒಂದು ಪ್ರಮುಖವಾದ ಖಾತೆಗಳನ್ನು ನಿರ್ವಹಿಸ್ತಕ್ಕಂಥ ಸಚಿವರುಗಳು ನಾವು ಕ್ಯಾಬಿನೆಟ್ ದರ್ಜೆಯ ಸಚಿವರು ಅಂತ ಕರಿತೀವಿ. ಉದಾಹರಣೆ ಎಂತೆಂಥ ಖಾತೆಗಳಂದ್ರೆ ಗೃಹ ಖಾತೆ ಆಗಿರ್ಬೋದು, ರಕ್ಷಣಾ ಖಾತೆ ಆಗಿರ್ಬೋದು, ಹಣಕಾಸು ಖಾತೆ ಆಗಿರ್ಬೋದು, ವಿದೇಶಾಂಗ ವ್ಯವಹಾರ ಖಾತೆ ಆಗಿರ್ಬೋದು, ವಾಣಿಜ್ಯ ಖಾತೆ ಆಗಿರ್ಬೋದು. ಇಂಥ ಪ್ರಮುಖವಾಗಿರ್ತಕ್ಕಂಥ ಒಂದಿಷ್ಟು ಖಾತೆಗಳು. ಪಾಯಿಂಟ್ ನಂಬರ್ 2, ಇವರಿಗೆ ಸ್ವತಂತ್ರ ಖಾತೆಯನ್ನು ನೀಡಲಾಗಿರುತ್ತದೆ. ಇವರಿಗೆ ಯಾವುದೇನಪ್ಪ ಅಂದರೆ ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥ ಖಾತೆ ಕೊಡ್ತಾರೆ. ಸಪೋಸ್ ಎಕ್ಸಾಂಪಲ್ ಅಮಿತ್ ಶಾ ಅದರ ಅಂತ ತಿಳ್ಕೊಳ್ಳಿ. ಅಮಿತ್ ಶಾ ಹೆಂಗಾರ ಸ್ವತಂತ್ರ ಖಾತೆಯನ್ನು ಹೊಂದಿರತಕ್ಕಂತಹ ಕ್ಯಾಬಿನೆಟ್ ದರ್ಜೆಯ ಸಚಿವರುಗಳವರೆಲ್ಲ. ಅರ್ಥ ಆಯ್ತಾ? ಈಗ ರಾಜನಾಥ್ ಸಿಂಗ್ ಕೂಡ ಹಾಗೇನೆ. ಇವರಿಗೇನಪ್ಪ ಅಂದರೆ ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥ ಖಾತೆಯನ್ನು ನೀಡಲಿಕ್ಕಾಗಿರ್ತದೆ. ಮೂರನೇ ಪಾಯಿಂಟು, ಇವರು ಪ್ರಧಾನಿ ಕರೀತಕ್ಕಂಥ ಸಚಿವ ಸಂಪುಟ ಸಭೆಗಳಿಗೆ ಹಾಜರಾಗುವ ಹಕ್ಕು ಹೊಂದಿರ್ತಾರೆ. ಪ್ರಧಾನಿ ಯಾವುದೇ ಸಚಿವ ಸಂಪುಟ ಕರೀಲಿ, ಆ ಎಲ್ಲ ಸಚಿವ ಸಂಪುಟದಾಗ ಕ್ಯಾಬಿನೆಟ್ ದರ್ಜೆಯ ಸಚಿವರುಗಳು ಹೋಗಿರ್ಬೇಕಾಗ್ತದೆ. ಅದ್ರ ಮತ್ತೆ ಸಪ್ರೇಟ್ ಆಗಿ ಕಿಚನ್ ಕ್ಯಾಬಿನೆಟ್ ಅಂತ ಮಾಡ್ತಾರೆ. ನಾನು ಅದು ಮತ್ತೆ ಎಕ್ಸ್ಪ್ಲೇನ್ ಕೊಡ್ತಾ ಹೋಗ್ತೀನಿ. ಬಟ್ ಒಂದು ತಿಳ್ಕೊರಿ, ಕ್ಯಾಬಿನೆಟ್ ಸಚಿವರುಗಳು ಸಚಿವ ಸಂಪುಟದ ಸಭೆಗಳಿಗೆ ಹಾಜರಾಗ್ತಕ್ಕಂಥ ಹಕ್ಕನ್ನು ಹೊಂದಿರ್ತಾರೆ. ಇಲ್ಲಿ ಇವರಿಗೆ ಯಾವುದೇ ಕಾರಣಕ್ಕೂ ಇನ್ವೈಟ್ ಮಾಡ್ರೆ ಹೋಗ್ಬೇಕಂತ ಏನಿಲ್ಲ. ಇವ್ರು ಹೋಗ್ಬೋದು, 100% ಆಗಿ ಅದಕ್ಕೆ ಭಾಗವಹಿಸ್ಬೋದು, ತಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳ್ಬೋದಾಗಿದೆ. ಹೀಗಾಗಿ ಆ ಒಂದು ರೈಟ್ಸ್ ಅನ್ನು ಹೊಂದಿರ್ತಾರೆ. ಸರ್ಕಾರದ ನೀತಿಗಳನ್ನ ಕುರಿತಾಗಿರ್ತಕ್ಕಂತಹ ಚರ್ಚೆ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಇವರು ಮಾತ್ರ ಭಾಗವಹಿಸ್ತಕ್ಕಂಥದ್ದು. ಈಗ ಸಪೋಸ್ ನಮ್ಮ ಸರ್ಕಾರದ ಏನೋ ಒಂದು ನೀತಿ ನಿಯಮಗಳು ಅದಾವ ತಿಳ್ಕೊಂಡು, ಯಾವುದೋ ನೀತಿ ಜಾರಿ ತರಬೇಕಂತ ಇದ್ದೀವಿ, ಯಾವುದೋ ಒಂದು ಕಾರ್ಯಕ್ರಮ ಜಾರಿ ತರಬೇಕಂತ ಇದ್ದೀವಿ ತಿಳ್ಕೊಂಡು, ಅದಕ್ಕೇನು ಮಾಡ್ತಾರೆ ಪ್ರಧಾನಮಂತ್ರಿ? ಸಡನ್ನಾಗಿ ಏನಾರ ಮಾಡೋಕ್ಕಾಯ್ತದೇನೋ? ಇಲ್ಲ. ಸಚಿವ ಸಂಪುಟ ಸಭೆ ಕರಿಬೇಕು, ತನ್ನ ಸಹೋದ್ಯೋಗಿ ಮಿತ್ರರಿಗೆಲ್ಲ ಕೇಳ್ಕೋಬೇಕು, ಹೌದಲ್ಲ? ಅದು ಆದಮೇಲೆ ಅದ್ರ ಸಾಧಕ ಬಾಧಕ ಕುರಿತು ವಿಚಾರ ಮಾಡಬೇಕು. ಅದು ಆದಮೇಲೆ ಅದು ಜಾರಿ ತರಬೇಕು ತರಬಾರ್ದು ಅಂತ ಡಿಸೈಡ್ ಮಾಡಬೇಕಾಗ್ತದೆ. ಆ ರೀತಿ ಒಂದು ಸರ್ಕಾರದ ನೀತಿ ನಿಯಮಗಳನ್ನು ಕಾರ್ಯಕ್ರಮಗಳನ್ನ ಜಾರಿ ತರಬೇಕಾಗಿದ್ರೆ ಅದರ ಕುರಿತಾಗಿರ್ತಕ್ಕಂತಹ ಚರ್ಚೆಯಲ್ಲಾಗಿರ್ಬೋದು, ಅದರ ನಿರ್ಧಾರ ತೆಗೆದುಕೋತಕ್ಕಂಥ ಪ್ರಕ್ರಿಯೆಯಲ್ಲಾಗಿರ್ಬೋದು, ಇವರೇನಪ್ಪ ಅಂದರೆ ಕ್ಯಾಬಿನೆಟ್ ದರ್ಜೆಯ ಸಚಿವರುಗಳ ಮಾತ್ರ ಭಾಗವಹಿಸ್ತಕ್ಕಂಥದ್ದು. ಅಲ್ಲಿ ರಾಜ್ಯ ಖಾತೆ ಸಚಿವರುಗಳಾಗಿರ್ಬೋದು, ಉಪಮಂತ್ರಿಗಳಾಗಿದೆ ಭಾಗವಹಿಸದೇ ಇರ್ಬೋದು. ಬಟ್ 100% ಆಗಿ ಕ್ಯಾಬಿನೆಟ್ ದರ್ಜೆಯ ಸಚಿವರುಗಳು ಭಾಗವಹಿಸಬೇಕಾಗ್ತದೆ. ಇದು ನಿಮ್ಮ ತಲೆಗಿರಲಿ. ಇಷ್ಟೇ. ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಒಂದು ಪ್ರಮುಖವಾದ ನೀತಿಗಳ ಜಾರಿ ತರೋ ವಿಷಯದಲ್ಲಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚರ್ಚೆ ಆಗಿರ್ಬೋದು, ನಿರ್ಧಾರ ತೆಗೆದುಕೋತಕ್ಕಂಥ ಪ್ರಕ್ರಿಯೆ ಆಗಿರ್ಬೋದು, ಚರ್ಚೆಯಲ್ಲಿ ಭಾಗವಹಿಸ್ಬೋದು, ಡಿಸಿಷನ್ ತೆಗೆದುಕೊಳ್ಳೋದು ಕೂಡ ಭಾಗವಹಿಸ್ಬೋದು. ಅಂಥ ಒಂದು ಪ್ರಕ್ರಿಯೆಯಲ್ಲಿ ಈ ಒಂದು ಕ್ಯಾಬಿನೆಟ್ ದರ್ಜೆಯ ಸಚಿವರುಗಳು ಭಾಗವಹಿಸಿರ್ತಕ್ಕಂಥದ್ದು. ಇನ್ನೊಂದು ಸಲ ಗ್ಲಾನ್ಸ್ ಮಾಡ್ತಾ ಇದ್ದೀನಿ. ಕ್ಯಾಬಿನೆಟ್ ದರ್ಜೆಯ ಸಚಿವರುಗಳ ಕುರಿತು ಬರೇರಿ ಅಂತಂದಾಗ ನೀವು ಹೆಂಗೆ ಸ್ಟಾರ್ಟ್ ಮಾಡಬೇಕಪ್ಪ ಅಂತಂದರೆ, ನಮ್ಮ ಕೇಂದ್ರ ಮಂತ್ರಿಮಂಡಲದ ವರ್ಗೀಕರಣದಲ್ಲಿ ಕ್ಯಾಬಿನೆಟ್ ದರ್ಜೆಯ ಸಚಿವರುಗಳು ಬಹಳ ಪ್ರಮುಖವಾಗಿರ್ತಕ್ಕಂತಹ ಖಾತೆಗಳನ್ನು ಹೊಂದಿರುತ್ತಾರೆ. ಉದಾಹರಣೆ ಗೃಹ ಖಾತೆ, ರಕ್ಷಣಾ ಖಾತೆ, ಹಣಕಾಸು ಖಾತೆ ಮುಂತಾದವು. ಇವ್ರ ಕುರಿತು ಹೇಳುವುದಾದರೆ ಅಂತ ತಗೊಂಡು ಇವರಿಗೆ ಸ್ವತಂತ್ರ ಖಾತೆಯನ್ನು ನೀಡಲಾಗಿರುತ್ತದೆ. ಇಂಡಿಪೆಂಡೆಂಟ್ ಆಗಿ ಇವರು ಕೆಲಸವನ್ನು ಮಾಡ್ತಾರೆ. ಎರಡನೇ ಪಾಯಿಂಟು, ಪ್ರಧಾನಿ ಕರೀತಕ್ಕಂತಹ ಸಚಿವ ಸಂಪುಟ ಸಭೆಗಳಿಗೆ ಇವರು ಹಾಜರಾಗ್ತಕ್ಕಂತಹ ಹಕ್ಕನ್ನು ಹೊಂದಿರ್ತಾರೆ. ಅಲ್ಲದೆ ಸರ್ಕಾರದ ನೀತಿ ನಿಯಮಗಳನ್ನು ಕುರಿತಾಗಿರ್ತಕ್ಕಂತಹ ಚರ್ಚೆ ಮತ್ತು ನಿರ್ಧಾರ ತೆಗೆದುಕೊಳ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಇವರು ಭಾಗವಹಿಸ್ತಾರೆ. ಈ 3 ಪಾಯಿಂಟ್ಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಕ್ಯಾಬಿನೆಟ್ ದರ್ಜೆಯ ಸಚಿವರುಗಳ
ಸಚಿವರುಗಳ ಬಗ್ಗೆ ಏನಾದರೂ ಕೇಳಿದಾಗ ನೀವು ಈ 4 ಪಾಯಿಂಟನ್ನು ಅಲ್ಲಿ ಇಳಿಸ್ಬಿಟ್ರಂದ್ರೆ 100% ಆಗಿ ಫುಲ್ ಮಾರ್ಕ್ಸ್ ಸಿಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಈ ಸಪೋಸ್ ಎಕ್ಸಾಂಪಲ್ ನಿಮಗೆ ಏನರ ವ್ಯತ್ಯಾಸ ನೋಡಬೇಕಾಗಿತ್ತು ಅಥವಾ ಕ್ಯಾಬಿನೆಟ್ ಸಚಿವರು, ರಾಜ್ಯ ಮಂತ್ರಿ, ಉಪಮಂತ್ರಿನ ಒಂದೇ ಸ್ಲೈಡ್ ಮೇಲೆ ನೋಡಬೇಕಾಗಿತ್ತು, ಅವ್ರದ್ದು ಏನಪ್ಪ ಅಂದ್ರೆ ಡಿಫ್ರೆನ್ಸ್ ತಿಳ್ಕೊಬೇಕಾಗಿತ್ತು ಅಂದ್ರೆ ನೋಡಿ, ಕ್ಯಾಬಿನೆಟ್ ದರ್ಜೆ ಸಚಿವರುಗಳು ಯಾರು ಎಕ್ಸಾಂಪಲು ಗೃಹ, ರಕ್ಷಣೆ, ಹಣಕಾಸು, ವಿದೇಶಾಂಗ ಮುಂತಾದವು. ಸರಿನಾ? ಎರಡನೇ ಪಾಯಿಂಟು, ಇಲ್ಲೇ ಹೇಳಿದ್ದೀನಿ ನಾನೇನು, ಪ್ರಮುಖವಾದ ಖಾತೆಗಳನ್ನ ನಿರ್ವಹಿಸ್ತಕ್ಕಂಥ ಸಚಿವರು. ಇವ್ರು ಯಾರು? ಮಂತ್ರಿ ಮಂಡಲದಲ್ಲಿ ಕ್ಯಾಬಿನೆಟ್ ಸಚಿವರುಗಳಿಗಿಂತ ಕೆಳಗಿನ ಶ್ರೇಣಿನ ಹೊಂದಿರತಕ್ಕಂಥದ್ದು. ಒಂಚೂರು ಸ್ವಲ್ಪ ಝೂಮ್ ಮಾಡ್ಕೊಳ್ಬೇಕಾದ್ರೆ ನಿಮಗೇನೋ ಡೌಟ್ ಇತ್ತು ಅಂತಂದರೆ ಝೂಮ್ ಮಾಡ್ಬೋದು ಇದನ್ನು. ಸರಿನಾ? ನೋಡ್ರಿ, ಇವರು ಪ್ರಮುಖವಾದ ಖಾತೆಗಳನ್ನು ನಿರ್ವಹಿಸ್ತಕ್ಕಂಥವ್ರು. ಇವರು ಕ್ಯಾಬಿನೆಟ್ ಸಚಿವರಿಗಿಂತ ಕೆಳಗಿನ ಶ್ರೇಣಿ ಹೊಂದಿದ್ದು ಕ್ಯಾಬಿನೆಟ್ ಸಚಿವರಿಗೆ ನೆರವನ್ನು ನೀಡ್ತಾರೆ. ಇವರು ಕ್ಯಾಬಿನೆಟ್ ಮತ್ತು ರಾಜ್ಯ ಸಚಿವರುಗಳಿಗೆ ತಮ್ಮ ಖಾತೆ ನಿರ್ವಹಣೆಯಲ್ಲಿ ನೆರವನ್ನು ನೀಡ್ತಕ್ಕಂಥದ್ದು. ಇದು ಫಸ್ಟ್ ಪಾಯಿಂಟ್ ಆಯಿತು. ಸೆಕೆಂಡ್ ಪಾಯಿಂಟ್ ಬರ್ರಿ, ಇವರೇನಪ್ಪ ಅಂತಂದರೆ ಪ್ರಧಾನಿ ಕರೀತಕ್ಕಂಥ ಸಚಿವ ಸಂಪುಟಕ್ಕೆ ಅಥವಾ ಸಚಿವ ಸಂಪುಟ ಸಭೆಗಳಿಗೆ ಹಾಜರಾಗುವ ಹಕ್ಕನ್ನು ಹೊಂದಿದ್ದಾರೆ. ಇವರು ಹಾಜರಾಗುವ ಹಕ್ಕು ಹೊಂದಿಲ್ಲ, ಆದರೆ ಪ್ರಧಾನಿ ಕರೆದ್ರೆ ಹಾಜರು ಆಗ್ಬೋದು, ಬಟ್ ಇವರು ಟೋಟಲಿ ಹಾಜರು ಆಗುವಂತಿಲ್ಲ. ಅರ್ಥ ಆಗಿದೆ ಅನ್ಕೊಂಡಿದ್ದಾನೆ. ನೆಕ್ಸ್ಟ್ ಪಾಯಿಂಟ್ ಬರ್ರಿ, ಇವರಿಗೆ ಸ್ವತಂತ್ರ ಖಾತೆ ನೀಡಲಾಗಿದೆ. ಇವರಿಗೆ ಸ್ವತಂತ್ರ ಖಾತೆ ನೀಡಲಾಗುವುದಿಲ್ಲ, ಆದರೆ ಪ್ರಧಾನಿ ಬಯಸಿದರೆ, ಪ್ರಧಾನಿ ಇಚ್ಛಿಸಿದರೆ ನೀಡಬಹುದು. ಇವರಿಗೆ ಟೋಟಲ ನೀಡಲಿಕ್ಕಾಗಲ್ದು. ಸರಿನಾ? ಇವರು ಸರ್ಕಾರದ ನೀತಿಗಳನ್ನು ಕುರಿತಾಗಿರ್ತಕ್ಕಂತಹ ಚರ್ಚೆ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಭಾಗವಹಿಸಬಹುದು. ಇವರು ಟೋಟಲ್ ಭಾಗವಹಿಸುವಂತಿಲ್ಲ, ಇವರು ಕೂಡ ಭಾಗವಹಿಸುವಂತಿಲ್ಲ. ನೀವು ಇದಕ್ಕೆ ಶಾರ್ಟಾಗಿ ಏನಾರ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಪ್ರಮುಖವಾದ ಖಾತೆ ಹೊಂದಿರ್ತಾರೆ, ಸಹಾಯಕವಾಗಿ ಹೊಂದಿರ್ತಾರೆ, ಇದು ಹಾಕೊಂಡ್ಬಿಟ್ಟು ಇವರು ಸಭೆಗೆ ಹಾಜರಾಗಬಹುದು, ಸಭೆಗೆ ಹಾಜರಾಗುವಂತಿಲ್ಲ, ಆದರೂ ಹಾಜರಾಗ್ಬೋದು. ಇವರು ಸಭೆಗೆ ಹಾಜರಾಗುವಂತೆ ಇಲ್ಲ. ಸ್ವತಂತ್ರ ಖಾತೆ ಹೊಂದಬಹುದು, ಸ್ವತಂತ್ರ ಖಾತೆ ಹೊಂದುವಂತಿಲ್ಲ, ಆದ್ರೆ ಹೊಂದಬಹುದು ಪ್ರಧಾನಿ ಇಚ್ಛಿಸಿದರೆ. ಇವರು ಹೊಂದುವಂತೆ ಇಲ್ಲ. ಇವರು ಎಲ್ಲ ಪ್ರಕ್ರಿಯೆಗಳಲ್ಲಿ ಒಂದು ನಿರ್ಧಾರ ತೆಗೆದುಕೊಂಡ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ಬೋದು, ಇವರು ಭಾಗವಹಿಸುವಂತಿಲ್ಲ, ಇವರು ಕೂಡ ಭಾಗವಹಿಸುವಂತಿಲ್ಲ. ಈ ರೀತಿ ಒಂದು ಶಾರ್ಟಾಗಿ ನೀವು ಬ್ರೀಫಾಗಿ ಇದನ್ನು ತಿಳ್ಕೊಂಡು ಹೋಗ್ಬೋದು. ಸೊ ಇದನ್ನೇನಪ್ಪ ಅಂದರೆ ವಿಡಿಯೋನ ಪಾಸ್ ಮಾಡ್ಕೊಂಡು ನೋಡ್ತಾ ಹಾಗೆ ಇದ್ರ ಬಗ್ಗೆ ಏನೇ ಡೌಟ್ ಇದ್ರೂ ನಾನು ಲೈವ್ ಕ್ಲಾಸ್ ಬಂದಾಗ ನಿಮಗೆ ಈ ಡೀಟೇಲಾಗಿ ಎಕ್ಸ್ಪ್ಲೇನ್ ಕೊಡ್ತಾ ಹೋಗ್ತೀನಿ. ಇಷ್ಟು ಕೇಂದ್ರ ಮಂತ್ರಿಮಂಡಲದ ರಚನೆ, ಕೇಂದ್ರ ಮಂತ್ರಿಮಂಡಲದ ವರ್ಗೀಕರಣ ಕುರಿತಿರ್ತಕ್ಕಂಥ ಒಂದು ಡೀಟೇಲ್ ಆಗಿರ್ತಕ್ಕಂಥ ಮಾಹಿತಿ. ಫ್ರೆಂಡ್ಸ್, ಇವತ್ತಿಗೆ ಈ ಒಂದು ಸೆಷನ್ ಮುಗಿಸ್ತಾ ಇದ್ದೀನಿ. ಮುಂದಿನ ಒಂದು ಸೆಷನ್ನಲ್ಲಿ ಕೇಂದ್ರ ಮಂತ್ರಿಮಂಡಲ ಭಾಗ 2 ಅಂತ ಬರ್ತದೆ. ಅದರಲ್ಲಿ ಕೇಂದ್ರ ಮಂತ್ರಿಮಂಡಲದ ಕಾರ್ಯಗಳೇನು, ಅಧಿಕಾರಗಳೇನು ಅಂತಕ್ಕಂಥ ಸವಿಸ್ತರವಾಗಿ ತಿಳ್ಕೊಂಬರೋಣ. ಫ್ರೆಂಡ್ಸ್, ನಿಮ್ಗೆ ಇದ್ರ ಬಗ್ಗೆ ಏನೇ ಡೌಟ್ ಇದ್ರೂ ಈ ವಿಡಿಯೋದ ಕೆಳಗಿರ್ತಕ್ಕಂತಹ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಮೆಂಟ್ಸನ್ನು ಹಾಕ್ತಾ ಹೋಗಿ. ಲೈವ್ ಕ್ಲಾಸಲ್ಲಿ ನಾನು ಅದ್ರ ಸೊಲ್ಯೂಷನ್ ಹೇಳ್ತಾ ಹೋಗ್ತೀನಿ. ಇನ್ನೊಂದು, ನಮ್ಮ ಕನ್ನಡ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ದಯವಿಟ್ಟು ಯಾರು ಅದಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅದು ಕೂಡ ರಿಜಿಸ್ಟ್ರೇಷನ್ ಮಾಡಿಕೊಂಡು ಆ ಒಂದು ಕ್ಲಾಸಿನ ಸದುಪಯೋಗ ಕೂಡ ಪಡ್ಕೊಳ್ರಿ ಅಂತ ಹೇಳ್ತಾ ಈ ಒಂದು ಸೆಷನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಒಂದು ಸೆಷನ್ನಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದ. ಶುಭ ದಿನ.